ಕೇವಲ 37 ಲಕ್ಷದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಸುಂದರವಾದ ಮನೆ ಇದು. ಜಸ್ಟ್ 7 ಮಂತ್ ಅಲ್ಲಿ ಇದನ್ನ RCC ಅವರು ಕಂಪ್ಲೀಟ್ ಮಾಡಿದ್ದಾರೆ. ನಾವು ಮತ್ತೆ ಓನರ್ ಇಬ್ರು ಸೇರ್ಕೊಂಡೇನೆ ಡಿಸೈಡ್ ಮಾಡ್ತೀವಿ ಸರ್. ಇದು ಯಾವ ಪ್ಯಾಕೇಜ್ ಅಲ್ಲಿ ಬರುತ್ತೆ ಸರ್? ಇದು ಹಾಗೆ ನಮಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇನೆ ಬರುತ್ತೆ ಸರ್. ಪಕ್ಕ ವಾಸ್ತು ಪ್ರಕಾರ ಇರುತ್ತಾ ಸರ್? 100% ವಾಸ್ತು ಪ್ಲಾನ್ ಮಾಡ್ಲೇಬೇಕಲ್ಲ ಸರ್. ಇದೆಲ್ಲ ಟೀಕ್ವುಡ್ ಡೋರೇನೆ, ರೆಡಿಮೇಡ್ ಡೋರು. ಟೀಕ್ವುಡ್ 6x4 ವಾಸ್ಕಲ್ ಹಾಕಿದೀವಿ. ಅಂಡ್ ಇಲ್ಲಿ ಎಂಟರ್ ಆಗ್ತಿದಂಗೆ ಇದಿಷ್ಟು ಲಿವಿಂಗ್ ಏರಿಯಾ ಸಿಗುತ್ತೆ ಸರ್. ಸಫಿಶಿಯಂಟ್ ಆಗಿ 1 BHK ಏನ್ ಬೇಕು ಅದಕ್ಕಿಂತ ದೊಡ್ಡದಾಗಿದೆ ಹಾಲ್ ಇದು. ಕಂಪ್ಲೀಟ್ ಆಗಿ ಇಲ್ಲಿ ಎದುರುಗಡೆನೆ ರೂಮ್ ಆಪೋಸಿಟ್ ಆಗಿ ದೇವ್ರ ಮನೆ ಇದೆ. ಇದೊಂದು 3 ಅಡಿಗೆ 3 ಅಡಿ ಪೂಜೆ ರೂಮ್ ಸಿಗುತ್ತೆ. ಇಲ್ಲಿ ಬಂದ್ವಿ ಅಂತಂದ್ರೆ ಇದು ನೋಡ್ಬೋದು ಸರ್. ಈ ಥಿಕ್ನೆಸ್ ಕೂಡ 30 mm ಥಿಕ್ನೆಸ್ ಹಾಕಿದೀವಿ. ಸ್ಪೇಷಿಯಸ್ ಆಗಿದೆ, ಒಂದ್ ಇಬ್ರು ಆರಾಮಾಗಿ ನಿಂತ್ಕೋಬಹುದು. ಟೈಲ್ಸ್ ಅಷ್ಟೇನೆ ಜಸ್ಟ್ 2x2 ಯೂಸ್ ಮಾಡಿದೀವಿ. ಇದೆಲ್ಲ ಜಸ್ಟ್ ಪೇಂಟಿಂಗ್ ಅಲ್ಲೇ ಆಗಿರೋದು. ಇದೊಂದು ಟೈಲ್ಸ್ ಒಂದು ಆಚೆಗಡೆಯಿಂದ ತರಿಸಿ ಹಾಕಿದೀವಿ ನೋಡಿ. ಮಂಗಳೂರು ಸ್ಟೈಲ್ ಹಂಚುಗಳನ್ನ ಹಾಕ್ಬಿಟ್ಟು ಲೈಟ್ ಬರೋ ತರ ಮಾಡಿದಿರ ಮೇಲ್ಗಡೆ ಮಾಡಿದೀವಿ. ಹೌದು, ಆರಾಮಾಗಿ ಕ್ಲೋಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮನೆ ಒಳಗಡೆ ಯಾರು ಬರಂಗಿಲ್ಲ, ಕಾಣಿಸ್ತಾ ಇದೆ. ಇವೆಲ್ಲ ಏನು ಹಾಕಿರ್ಲಿಲ್ಲ ಅದ್ರಲ್ಲಿ. ಇದನ್ನ ಇದ್ರಲ್ಲಿ ನೋಡಬಹುದು ಲಕ್ಸುರಿನೆಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮನೆಯಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ವಿಂಡೋಸ್ ಡಿಫ್ರೆಂಟ್ ಸೈಜಸ್ ಇದೆ, ಡಿಫ್ರೆಂಟ್ ಶೇಪ್. ಸೀಲಿಂಗ್ ಬ್ಯೂಟಿಫುಲ್ ಆಗಿ ಮಾಡಿದೀವಿ. ಸೀಲಿಂಗ್ ಮತ್ತೆ ಟಿವಿ ಯೂನಿಟ್ ಅಷ್ಟೇನೆ ಎಲ್ಲಾನು ಎಲ್ಲೋ ಮಿಸ್ ಮ್ಯಾಚ್ ಆಗೋ ತರ ಎಲ್ಲೂ ಇಲ್ಲ ಸರ್. ಅಂಡ್ ಈ ಏರಿಯಾದಲ್ಲಿ ಇನ್ನೊಂದು ಹೈಲೈಟ್ ಪ್ಲೇಸ್ ಅಂದ್ರೆ ಈ ಏರಿಯಾ ಸರ್. ಟೈಲ್ಸ್ ಸರ್, ಅದೆಲ್ಲ ಟೈಲ್ಸ್. ಇದೊಂದು ಗ್ರಾನೈಟ್ ಕೌಂಟರ್ ಮಾಡ್ಬಿಟ್ಟು ಕೆಳಗಡೆ ಸ್ಟೋರೇಜ್ ಅಂತ ಪ್ಲಾನ್ ಮಾಡಿದ್ವಿ. ಒಂದು ಸಿಂಕ್ ಹಾಕಿದೀವಿ. ಇದು ಸ್ಪೇಷಿಯಸ್ ಆಗಿದೆ. ಅಲ್ಲೂ ಕೂಡ ಇಕ್ಕಟ್ ಅನ್ನೋ ತರ ಏನಿಲ್ಲ. ಸಜ್ಜನು ಕೂಡ ಎಷ್ಟು ಬೇಕೋ ಅಷ್ಟು ಸಫಿಶಿಯಂಟ್ ಆಗಿ ಸಜ್ಜ ಕೊಟ್ಟಿದೀವಿ. ವಿಂಡೋಸ್ ಕೊಟ್ಟಿದೀವಿ. ಹೊಸ ಕಾನ್ಸೆಪ್ಟ್ ಅಲ್ಲೇನೆ ಇದೆ. ಆಮೇಲೆ ತುಂಬಾ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಕಾಂಪ್ಯಾಕ್ಟ್ ಆಗಿದೆ. ಸ್ಟೈಲಿಂಗ್ ಪ್ಯಾಟರ್ನ್ ಕೂಡ ಡಾರ್ಕ್ ವೈಟ್ ಆಗಿ ಮಾಡಿದೀವಿ. ಕಂಪ್ಲೀಟ್ ಆಗಿ ವಾಲ್ ಪೂರ್ತಿ ಡಾರ್ಕ್ ವಾಲ್ ಅಂತಾನೆ ತಗೊಂಡಿದೀವಿ. ಇದೊಂದು ಮಾಸ್ಟರ್ ಬೆಡ್ರೂಮ್, ಇದೊಂದು ಕಾಮನ್ ಬೆಡ್ರೂಮ್, 2 ರೂಮ್ ಇದೆ. ಮತ್ತೆ ಇಂಟೀರಿಯರ್ ಅಷ್ಟೇ. ಆ ಕಡೆ ಒಂದು ವಾಲ್ ರೂಮ್, ಈ ಕಡೆ ಒಂದು ವಾಲ್ ರೂಮ್. ಇಲ್ಲಿ ಮಧ್ಯದಲ್ಲಿ ರೆಡಿ ಆಗಕ್ಕೆ ಅಂತ ಹೇಳ್ಬಿಟ್ಟು ಎಂಟೈರ್ ಏರಿಯಾ ಇಲ್ಲಿ ರೆಡಿ ಮಾಡಿದೆ. ಅಂಡ್ ಆ ಕಡೆ ಬಟ್ಟೆ ಒಗೆಯಕ್ಕೆ ಎಲ್ಲಾ ಪ್ರೊವಿಷನ್ಸ್ ಮಾಡ್ಬಿಟ್ಟಿದೀವಿ. ಅವ್ನು ಕುಂತ್ಕೊಂಡು ಬಟ್ಟೆ ಒಗೆಯಕ್ಕೆ ಸೋಲಾರ್ ಅಡ್ಡ ಇರುತ್ತೆ. ಆಟ ಆಡಿದ್ರೆ ಮಕ್ಳು ಆಟ ಆಡ್ಬೇಕಾದ್ರೆ ಹೊಡೆದಾಕ್ತಾರೆ, ಹಂಗಿಂಗ್ ಅನ್ನೋದೇನಿರಲ್ಲ. ಮೇಲ್ಗಡೆ ಸಫಿಶಿಯಂಟ್ ಆಗಿ 2 ಟ್ಯಾಂಕ್ ಇದೆ. ನಮ್ಮ ಮಕ್ಳು ಅವ್ರು ಏನ್ ಡ್ರೀಮ್ ಇದು ಮಾಡಿದಾರೋ ಆ ತರನೇ ಕಟ್ಸ್ಬೇಕಂತ ಅವ್ರು ಇಷ್ಟದ ಬಂದಂಗೆ ನಾವ್ ಏನ್ ಟೆನ್ಷನ್ ಮಾಡ್ಕೊಂಡಿಲ್ಲ. ಮನೆ ಹತ್ರನೇ ಸರಿಯಾಗಿ ಬರೋದೇ ಇಲ್ಲ. ಎಲ್ಲ ಅವರೇ ಪ್ಲಾನ್ ಮಾಡಿ ಇದು ಅದು ತಗೊಳ್ಳೋದ್ರಿಂದ ಎಲ್ಲ ಅವರೇ ಸರ್. ಇದೆಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 15 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್. ಗ್ಯಾರಂಟಿ ಕೊಡ್ತೀವಿ. ರೈಟ್ ನಾವು 90ಕ್ಕಿಂತ ಅಧಿಕ ಪ್ರಾಜೆಕ್ಟ್ಗಳಲ್ಲಿ RCC ಬಿಸಿ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮ್ಗೆ ಇವತ್ತೊಂದು ಮತ್ತೊಂದು ಸುಂದರವಾದ ಮನೆಯನ್ನು ತೋರಿಸೋದಕ್ಕೆ ಈಗ ಸದ್ಯಕ್ಕೆ ತುಮಕೂರು ಮೈನ್ ರೋಡ್ನ ಪಕ್ಕದಲ್ಲಿರುವಂತಹ ದಾಸಂಪುರದ RTO ಆಫೀಸ್ ಪಕ್ಕದ ಲೇಔಟ್ಗೆ ನಾನು ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಒಂದು ಮನೆ ಕಾಣಿಸ್ತಿದೆಯಲ್ಲ, ಇದು ಎಷ್ಟು ಲಕ್ಷದಲ್ಲಿ ನಿರ್ಮಾಣ ಆಗಿರ್ಬೋದು? ಒಂದು ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಹೇಳಬಹುದು, ಇಲ್ಲ ನಾನೇ ಹೇಳ್ಬಿಡ್ತೀನಿ. ಕೇವಲ 37 ಲಕ್ಷದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಸುಂದರವಾದ ಮನೆ ಇದು. ಜಸ್ಟ್ 7 ಮಂತ್ ಅಲ್ಲಿ ಇದನ್ನ RCC ಅವರು ಕಂಪ್ಲೀಟ್ ಮಾಡಿದ್ದಾರೆ. ಈ ಮನೆಯನ್ನ ತೋರಿಸೋದ್ರ ಜೊತೆಗೆ ನಿಮ್ಮ ಕನಸಿನ ಮನೆಯು ಹೀಗಿರ್ಬೇಕು ಅಂತ ಹೇಳಿದ್ರೆ RCC ಅವರು ನಿಮ್ಗೆ ಅತ್ಯದ್ಭುತವಾಗಿ ಬಿಲ್ಡ್ ಮಾಡ್ಕೊಡ್ತಾರೆ. ಅವರನ್ನು ಕೂಡ ಪರಿಚಯ ಮಾಡ್ಕೊಡ್ತೀನಿ. ಸರ್ ಬನ್ನಿ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. RCCಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಹನುಮಂತ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಮನೆ ಒಂದ್ ರೌಂಡ್ ಹೋಗಿ ನಾನು ನೋಡ್ಕೊ ಬಂದೆ. ಆಲ್ರೆಡಿ ವಿಡಿಯೋ ಮಾಡೋ ಮುಂಚೆನೆ ನೋಡ್ಕೊ ಬಂದೆ. ಎಲ್ಲಾ ವರ್ಕ್ ಗಳು ಫಿನಿಶ್ ಆಗಿದೆ. ಇನ್ನೇನ್ ಫೈನಲ್ ಟಚ್ ಅಪ್ ಏನೋ ಮಾಡ್ತಿದ್ದೀರಾ. ಸೊ ಆದ್ರೂ ಪರವಾಗಿಲ್ಲ, ವಿಡಿಯೋ ಮಾಡ್ಬೇಕು, ನಮ್ಮ ವೀಕ್ಷಕರಿಗೆ ತೋರಿಸ್ಲೇಬೇಕು ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸರ್. ಈಗಾಗಲೇ ನೀವು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರುವಂತಹ ಮನೆಯನ್ನು ತೋರಿಸಿದೀವಿ. ಒಂದು ಸ್ಮಾಲ್ ಬಜೆಟ್ 10-15 ಲಕ್ಷದಲ್ಲಿ ನಿರ್ಮಾಣ ಆಗಿರೋ ಮನೆನೂ ಕೂಡ ನಾವು ತೋರಿಸಿದೀವಿ. ಆದ್ರೆ ಇದು ಒಂದು ಮೀಡಿಯಂ ಬಜೆಟ್. ಇದು ಅಂದ್ರೆ 37 ಲಕ್ಷದಲ್ಲಿ ಇಷ್ಟು ಒಳ್ಳೆ ಮನೆ ಕಟ್ಟಬಹುದಾ ಅನ್ನುವಂತ ಒಂದು ಶಾಕಿಂಗ್ ವಿಚಾರ ನನಗೆ. ಯಾಕಂದ್ರೆ ಏನೇ ನೋಡಕ್ ಹೋದ್ರು 50 ಲಕ್ಷ ಆಗುತ್ತೆ, 70 ಲಕ್ಷ ಆಗುತ್ತೆ, 80 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ RCC ಅವ್ರಿಗೆ ಏನಾದ್ರು ನಾವು ಮನೆ ಕಟ್ಟೋದಕ್ಕೆ ಕೊಟ್ರೆ ಅವ್ರು ಒಂದು ಒಳ್ಳೆ ಬಜೆಟ್ ಅಲ್ಲಿ ಕ್ವಾಲಿಟಿ ಗ್ಯಾರಂಟಿ ಮೆಟೀರಿಯಲ್ ನೊಂದಿಗೆ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಡ್ತಾರೆ. ವೀಕ್ಷಕರೇ, ಪ್ರಾರಂಭದಲ್ಲೇ ಹೇಳ್ಬಿಡ್ತೀನಿ, ಏನ್ ಬಿಲ್ಡಿಂಗ್ ಇವರು ನಿರ್ಮಾಣ ಮಾಡ್ತಾರೆ, ಒಂದ್ ಸಣ್ಣ ಒಂದ್ ಏನಾದ್ರು ಬಿರುಕುಗಳು ಬಂದ್ರು ಕೂಡ ಅದನ್ನ ಮತ್ತೆ ಇವರೇ ಅದರ ಹೊಣೆಗಾರಿಕೆಯನ್ನು ತಗೊಂಡು ಅದಕ್ಕೆ ಗ್ಯಾರಂಟಿ ಕೂಡ ಕೊಟ್ಟು ನಿರ್ಮಾಣವನ್ನು ಮಾಡ್ಕೊಡ್ತಾರೆ. ಎಸ್, ಈಗ
ಪ್ರಾರಂಭದಲ್ಲಿ ಬಿಲ್ಡಿಂಗ್ ಬಗ್ಗೆ ಇಲ್ಲಿಂದಾನೇ ಮಾತಾಡ್ತಾ ಹೋಗೋಣ ಸರ್. ಸರ್ ಈಗ ಫ್ರಂಟ್ ಗೇಟ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ ಹೊರಗಡೆ ನಮ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇದು ಡಿಸೈನ್. ಇದು ನಿಮ್ಮ ಸ್ವಂತ ಡಿಸೈನ್ ಅಥವಾ ಓನರ್ ಏನಾದ್ರು ಈ ತರ ಬೇಕು ಅಂತ ಹೇಳಿದ್ರೆ ಹೆಂಗೆ ಸರ್? ಇಲ್ಲ ಸರ್, ಇದೇನಂತಂದ್ರೆ ಡಿಸೈನ್ ಎಲ್ಲಾನು ಏನಂತ ಹೇಳಿದ್ರೆ ನಾವು ಮತ್ತೆ ಓನರ್ ಇಬ್ರು ಸೇರ್ಕೊಂಡೇನೆ ಡಿಸೈಡ್ ಮಾಡ್ತೀವಿ ಸರ್. ಅಂದ್ರೆ ಇವಾಗ ನಾವೊಂದ್ ಏನೋ ಒಂದು ಡಿಸೈನ್ ಮಾಡಿದ್ವಿ ಅಂತಂದ್ರೆ ಅದೇ ಫೈನಲ್ ಇದ್ ನಾವ್ ಮಾಡಿದ್ದೀನೆ ಮಾಡಿಸ್ಕೋಬೇಕು ಅಂತ ಏನಿಲ್ಲ. ಆಮೇಲೆ ಇವಾಗ ಅವ್ರು ಯಾವ್ದೋ ಒಂದು ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಇವಾಗ ಇದಕ್ಕಿಂತ ತುಂಬಾ ಹೈಫೈ ಕೇಳಿದ್ರು ಅಂತ ಹೇಳಿದ್ರು, ಇವಾಗ ಅದಕ್ಕೆ ನಮ್ಮ ಬಜೆಟ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಕೂಡ ಅವಾಗ ಕೂಡ ನಾವ್ ಹೇಳ್ತೀವಿ, ಇಲ್ಲ ನೀವು ಇದ್ ಮಾಡ್ಕೊಂಡ್ರೆ ಬಜೆಟ್ ತುಂಬಾ ಜಾಸ್ತಿ ಹೋಗುತ್ತೆ ನಿಮ್ಗೆ ಅಂತ. ಬೇಸಿಕ್ ಆಗಿ ಏನಂತಂದ್ರೆ ನಮ್ಮ ಮೈನ್ ಅಜೆಂಡಾ ಏನಿರುತ್ತೆ ಅಂದ್ರೆ ಸರ್, ಒಂದು ಹೊಸ ನ್ಯೂ ಲುಕ್ ಕೂಡ ಬರ್ಬೇಕು, ಆಮೇಲೆ ಒಂದು ಹೊಸದಾಗಿರೋ ಎಲಿವೇಶನ್ ಕೂಡ ಅಂದ್ರೆ ನಾನೀಗ ಎಲ್ಲ ಮನೆ ನೋಡಿದೀನಿ, ಒಂದೊಂದ್ ಮನೆ ಒಂದೊಂದ್ ತರ ಇದೆ ಸರ್. ಅಂದ್ರೆ ಒಂದ್ ಮನೆ ಮಾಡಿರೋ ಡಿಸೈನ್ ಮತ್ತೊಂದ್ ಮನೆ ಮಾಡಲ್ಲ ಅಂತ ಅನ್ಸುತ್ತೆ. ತುಂಬಾ ವೆರೈಟಿ ಡಿಸೈನ್ ಇರ್ಬೋದು ನಿಮ್ಮ ಹತ್ರ. ಒಂದು ಯಾರು ಒಪ್ಕೊಳ್ಳಲ್ಲ ಒಬ್ಬರದೇನೆ ಇದೇ ತರ ನಿಮ್ಗೂ ಕಟ್ತೀನಿ ಅಂದ್ರೆ ಏನಕ್ಕೆ ಕಟ್ತೀರಾ, ಚೇಂಜಸ್ ಮಾಡಿ ಇನ್ನ ಚೆನ್ನಾಗ್ ಮಾಡಿ ಅಂತಂದು ಕೇಳ್ತಾರೆ. ಅಂಡ್ ಅದ್ ಹೆಂಗಂದ್ರೆ ಸರ್, ಇವಾಗ ಯಾವ್ದು ಟ್ರೆಂಡಿಂಗ್ ಅಲ್ಲಿ ಯಾವ್ದು ಇರುತ್ತೋ ಅದನ್ನ ಹೊಸದ್ ಏನ್ ಬರುತ್ತೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಅದ್ರ ಪ್ರಕಾರನೇ ಅಂದ್ರೆ ಅದೆಲ್ಲ ಆಫೀಸಲ್ಲಿ ನಡೆಯುತ್ತೆ. ಇವರ ಕಾಂಟ್ಯಾಕ್ಟ್ ನಂಬರು ಮತ್ತೆ ಆಫೀಸ್ ಲೊಕೇಶನ್, ಆಫೀಸ್ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಯಾರಾದ್ರೂ ಮನೆ ಕಟ್ಟಬೇಕು ಅನ್ನುವ ಮನಸ್ಥಿತಿಯಲ್ಲಿ, ಅಯ್ಯೋ ಜಾಗ ಇದೆ ನಮ್ಗೆ ಒಳ್ಳೆ ಮನೆ ಕಟ್ಟೋರು ಯಾರು ಸಿಗ್ತಾ ಇಲ್ಲ ಕಟ್ಸ್ಕೊಡೋರು ಅಂತ ಇದ್ರೆ ಇವರನ್ನ ನೇರವಾಗಿ ಕರೆ ಮಾಡಿ. ಏನು ವರಿ ಮಾಡ್ಕೊಳ್ಳೋದು ಬೇಡ, ಎಲ್ಲ ಇನ್ಚಾರ್ಜು ಇವರು ಮತ್ತೆ ಇವರ ಕಂಪನಿ ತಗೊಳುತ್ತೆ. ಸರ್ ಈಗ ಇದು ಬೇಸ್ ಎಷ್ಟು 2 ಫೀಟ್ ಹೈಟ್ ಇದೆ? ಹೌದು ಸರ್, ಒಂದ್ 2 ಫೀಟ್ ಮೇಲೆನೆ ಹೈಟ್ ಇದೆ ಅಪ್ರಾಕ್ಸಿಮೇಟ್ ಆಗಿ. ಬಟ್ ಇದೇನಂತಂದ್ರೆ ಕಾರ್ ಪಾರ್ಕಿಂಗ್ ಎಲ್ಲ ದೊಡ್ಡದಾಗಿ ಇಟ್ಕೊಂಡಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ ಇದು ಡೆಡ್ ಅಂಡ್ ಸೈಟ್ ಕೂಡ. ವಿಸ್ತೀರ್ಣ ಎಷ್ಟು ಸರ್ ಇದು? ಸರ್ ಇದು ಸೈಟ್ ಅಲ್ಲಿ ಬಂದ್ಬಿಟ್ಟು ಬರೀ 30x30 ಇದೆ ಸರ್. 30 ಅಡಿ ಅಗಲ ಇದೆ, 30 ಅಡಿ ಉದ್ದ ಇದೆ. ಬಟ್ ಫ್ರಂಟ್ ಇಂದ ನೋಡೋದಕ್ಕೆಲ್ಲ 30-40 ಸೈಟ್ ಹಂಗೆ ಅನ್ನಿಸ್ತು. ಹೌದು ಸರ್, ನೀಟಾಗಿ ಬಂದಿದೆ. ಆಮೇಲೆ ಗೇಟ್ ಕೂಡ ನೋಡಬಹುದು, ಇದು ಕೂಡ ಹೊಸ ಡಿಸೈನ್. ಗ್ರಿಲ್ ಡಿಸೈನ್ ಎಲ್ಲ ಲಾಸ್ಟ್ ನಿಮ್ದು 2 CR ಬಜೆಟ್ ಮನೆಯಲ್ಲಿ ನೋಡಿದ್ವಲ್ಲ ಸರ್, ಕರೆಕ್ಟ್ ಅದೇ ತರದ್ದು ಸ್ವಲ್ಪ ಕಸ್ಟಮೈಸ್ ಇದೆ. ಎಲ್ಲ CNC ಕಟಿಂಗ್ ಎಲ್ಲಾನು ಯೂಸ್ ಮಾಡಿದೀವಿ. ಗೇಟ್ ಕೂಡ ಒಂದು 7 ಫೀಟ್ ಹೈಟ್ ಪ್ಲಾನ್ ಮಾಡಿದೀವಿ ಡ್ಯೂ ಟು ರಿಮೋಟ್ ಏರಿಯಾ ಅಂತ ಅನ್ಕೊಂಡು. ಬಟ್ ರೆಗ್ಯುಲರ್ಲಿ ಪ್ಯಾಕೇಜ್ ಒಳಗಡೆ 5 ಅಡಿಗೆ ಬಂದಿರುತ್ತೆ. ಇದು ಸ್ವಲ್ಪ ಎಕ್ಸ್ಟ್ರಾ ಇಸ್ಕೊಂಡು ಪ್ಲಾನ್ ಮಾಡಿ. ಯಾವ ಪ್ಯಾಕೇಜ್ ಅಲ್ಲಿ ಬಂದಿರುವಂತ ಮನೆ ಸರ್? ಯಾಕಂದ್ರೆ 9 ತರ ಇದೆ ನಿಮ್ಮ ಹತ್ರ, ಅಷ್ಟು ಅವಕಾಶಗಳಿದೆ ನಮ್ಮ ವೀಕ್ಷಕರಿಗೆ, ಅಷ್ಟೊಂದು ಅವಕಾಶಗಳಿದೆ. 1, 2, 3 ಅನ್ನೋದನ್ನೆಲ್ಲ ಕೇಳಿದೆ, ಆದ್ರೆ ನಿಮ್ದು 9 ತನಕ ಇದೆ. ಇದು ಯಾವ ಪ್ಯಾಕೇಜ್ ಅಲ್ಲಿ ಬರುತ್ತೆ ಸರ್? ಇದು ಹಾಗೆ ನಮಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇನೆ ಬರುತ್ತೆ ಸರ್. ಬೇಸಿಕ್ ಬಂದ್ಬಿಟ್ಟು ಬೇಸಿಕ್ 1-2 ಇದೆ ಸರ್. ಅದು ಬಿಟ್ರೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ 3-4 ಪ್ಯಾಕೇಜಸ್ ಇದೆ. ಅದ್ರೊಳಗಡೆ ಇದು ಒಂದು ಬರುತ್ತೆ. ಅಲ್ಲ, ಇಂಥ ಮನೆನ, ಇಷ್ಟು ದೊಡ್ಡ ಮನೆನ 37 ಲಕ್ಷದಲ್ಲಿ ಮಾಡೋಕ್ ಆಗತ್ತಾ ಸರ್? ನಿಜವಾಗ್ಲೂ ಸಾಧ್ಯ ಇದೆಯಾ? ನಿಜವಾಗ್ಲೂ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಇದು ಲಾಸ್ಟ್ ಟೈಮ್ ನಾವು ಒಂದು ಆಷಾಢ ಬಂದಿತ್ತಲ್ಲ, ಆ ಟೈಮ್ ಅಲ್ಲಿ ಒಂದು ಆಫರ್ ಲಾಂಚ್ ಮಾಡಿದ್ವಿ. ಎಲ್ಲಾ ಪ್ಯಾಕೇಜಸ್ ಆ ಟೈಮ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಡಲ್ ಇರುತ್ತೆ ಅಂತ ಹೇಳಿ ಅವಾಗ ಒಂದು ಆಫರ್ ಲಾಂಚ್ ಮಾಡಿದ್ವಿ. ಅವಾಗ ಇವರಿಗೆ ಬೆನಿಫಿಟ್ ಸಿಕ್ಕಿರೋದು. ಸೂಪರ್. ಈಗ ಸದ್ಯಕ್ಕೆ ಏನಾದ್ರು ಆಫರ್ ಇದೆಯಾ ನೆಕ್ಸ್ಟ್? ಇವಾಗ ಯುಗಾದಿಗೆ ಒಂದು ಬಂಪರ್ ಆಫರ್ ಅಂತ ಸೂಪರ್ ಆಫರ್ ಇದೆ. ಬಟ್ ಇವಾಗ ಶಿವರಾತ್ರಿಗೂ ಕೂಡ ನಡೀತಾ ಇದೆ. ಅಪ್ ಟು 25 ರೂಪೀಸ್ ಗಂಟೆ ಡಿಸ್ಕೌಂಟ್ಸ್ ನಡೀತಾ ಇದೆ. ಯುಗಾದಿಗೆ ಒಂದು ತುಂಬಾ ಒಳ್ಳೆ ಆಫರ್ ಇದೆ ಸರ್. ರಿವೀಲ್ ಮಾಡಬಹುದಾ? ರಿವೀಲ್ ಇಲ್ಲ ಸರ್, ಅದನ್ನ ನೆಕ್ಸ್ಟ್ ಹೇಳ್ತೀರಾ? ಆಲ್ರೆಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರಲ್ಲ. ಖಂಡಿತ ನನಗೆ ಗೊತ್ತು, ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅನ್ಕೊಂಡಿದ್ದೀನಿ. ಬಹುಶಃ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಸರ್. ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇದೆಲ್ಲ ಬೇಸಿಕ್ ಬ್ಲಾಕ್ ವರ್ಕ್ ಅಲ್ಲೇ ಮಾಡ್ಕೊಂಡಿದೀವಿ. ಇಲ್ಲಿ ಒಳಗಡೆ ಸ್ಟೇರ್ ಕೇಸ್ ಹೋಗುತ್ತೆ. ಅದಕ್ಕೆ ಅಲ್ಲಿ ಇವಾಗ ಸ್ಟೇರ್ ಕೇಸ್ ಫ್ರಂಟ್ ಫುಲ್ ಕ್ಲೋಸ್ ಮಾಡಿದೀವಲ್ಲ, ಹೌದು, ಅದು ಡೆಲ್ ಆಗ್ಬಾರ್ದು ಅನ್ನೋ ಒಂದು ರೀಸನ್ ಬೆಳಕ್ ಬೇಕಲ್ಲ. ಇದು ಈಸ್ಟ್ ಫೇಸಿಂಗ್ ಸೈಟ್, ಸೊ ಹಂಗಾಗಿ ಇಲ್ಲಿ ಪಾತ್ವೇ ಅಲ್ಲೂ ಡಲ್ ಆಗದಿರಂಗೆ ಅದೊಂದು ಆಪ್ಷನ್ ಇಟ್ಕೊಂಡಿದೀವಿ. ಅದ್ಮೇಲೆ ಕೂಡ ಡಿಸೈನ್ ಅಂತ ಇಟ್ಟಿದೀವಿ. ಅಂಡ್ ಇದೆಲ್ಲ ಬಂದ್ಬಿಟ್ಟು ಬರೀ ವುಡ್ ಫಿನಿಶ್ ಟೈಲ್ಸ್ ಸರ್. ಲಾಸ್ಟ್ ಬಿಲ್ಡಿಂಗ್ ಅಲ್ಲಿ ಫಂಡರ್ ಮ್ಯಾಕ್ ಶೀಟ್ ನೋಡಿದ್ವಿ. ಹೌದು. ಇದೇನಂತಂದ್ರೆ ಅಷ್ಟು ಬಜೆಟ್ ಹೋಗಕ್ಕಾಗಿಲ್ಲ ಅಂತ ಹೇಳಿ ಇದನ್ನೇಂದ್ರೆ ಟೈಲ್ಸ್ ಅಲ್ಲೇನೆ ಮ್ಯಾನೇಜ್ ಮಾಡಿದೀವಿ. ಬಟ್ ತುಂಬಾ ಹತ್ತಿರದಿಂದ ನೋಡಿದಾಗ ಮಾತ್ರನೇ ಗೊತ್ತಾಗುತ್ತೆ ಇದು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ವುಡ್ ಡಿಸೈನ್ಸ್ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಇಲ್ಲಿ ಮಾಡಿದೀವಿ. ಮತ್ತೆ ಅಲ್ಲಿ ಒಳಗಡೆ ಫಾಲ್ ಸೀಲಿಂಗ್ ಮಾಡಿದೀವಿ. ಅದೆರಡು ಮ್ಯಾಚ್ ಆಗಿದೆ. ಹೌದು, ಅದ್ ಮೂಲೆನಲ್ಲೂ ಕೂಡ ವುಡ್ ಟೈಲ್ಸ್ ಹಾಕಿದೀವಿ. ಬಟ್ ಇದ್ರ ಪಕ್ಕದಲ್ಲಿ ಕೂಡ ಟೈಲ್ಸ್ ಹಾಕಿದೀವಿ ಸರ್. ಅದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಡಿಸೈನ್ಸ್. ಬಟ್ ನ್ಯಾಚುರಲ್ ಅಲ್ಲ, ಅದು ಅದೇ ಫಿನಿಶ್ ಇರೋದು ಟೈಲ್ಸ್ ಸರ್. ಅದು ಬಿಟ್ರೆ ಇನ್ನ ಪಾರ್ಕಿಂಗ್ ಇಟ್ಕೊಂಡಿದೀವಿ. ಮತ್ತೆ ಇದನ್ನು ಅಷ್ಟೇನೆ ಸರ್. ಇದನ್ನು ಅಲ್ಲಿ ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದೀವಲ್ಲ ಎಂಟ್ರೆನ್ಸ್ ಅಲ್ಲಿ ಯಾವ್ದೇ ತರ ಡಿಸೈನ್ಸ್ ಏನು ಕೊಟ್ಟಿಲ್ಲ. ಏನಕ್ಕೆ ವ್ಯೂ ಇರ್ಲಿ, ಮನೆ ಮುಂದೆನೆ ಇರೋದ್ರಿಂದ ಮುಂದೆಗಡೆ ಕಾಣಂಗೂ ಇರುತ್ತೆ, ಮತ್ತೆ ಬೆಳಕು ಬರುತ್ತೆ ಅಂತ ಹೇಳಿ.
ಅಂಡ್ ಅದ್ರ ಮೇಲ್ಗಡೆ ನೋಡ್ಬೋದು ಅಲ್ಲಿ ಮೇಂಟೆನೆನ್ಸ್ ಫ್ರೀ ಇರ್ಲಿ ಅಂತೇಳಿ ಗ್ಲಾಸ್ ಬದಲಾಗಿ SS ಹಾಕ್ಬಿಟ್ಟಿದೀವಿ. SS ರಾಡ್ಸ್ ಹಾಕೊಟ್ಬಿಟ್ಟಿದೀವಿ. ಅದನ್ನು ಕೂಡ ಸ್ವಲ್ಪ ಹೈಟ್ ಮಾಡಿದೀವಿ, ಮೇಲೆ ಹೋದಾಗ ತೋರಿಸ್ತೀವಿ ಸರ್. ಓಕೆ ಓಕೆ. ಇದು ಒಳಗಡೆ ಬಂದ್ರೆ ಪಾರ್ಕ್ ಸರ್ ಇಲ್ಲಿ ಒಳಗಡೆ ಬಂದ್ರೆ ನಮಗೆ ಒಂದು ಸ್ಪೇಷಿಯಸ್ ಪಾರ್ಕಿಂಗ್ ಅಂತ ಹೇಳ್ಬೋದು. ಇದೊಂದು ಲೆಂತ್ ಬಂದ್ಬಿಟ್ಟು ಆರಾಮಾಗಿ ಒಂದು ಇನೋವಾ ಕಾರ್ ಇಡ್ಬೋದು ಸರ್. ಅಷ್ಟು ಲೆಂತ್ ಇದೆ, 17 ಅಡಿ ಲೆಂತ್ ಇದೆ. ಒಂದು 16 ಅಡಿ ಅಗಲ ಇದೆ ಸರ್. 2 ಕಾರ್ ಆರಾಮಾಗಿ ಇಟ್ಕೋಬಹುದು. ಅಂಡ್ ಪಾರ್ಕಿಂಗ್ ಒಳಗಡೆ ಸಮ್ ಪ್ರಾವಿಷನ್ ಕೊಟ್ಟಿದೀವಿ. ಮತ್ತೆ ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ಯಾಪ್ ಕೊಟ್ಟಿದೀವಿ. ಅಂಡ್ ಮೋರ್ ಓವರ್ ಇದೆಲ್ಲಾನು ಆಂಟಿಸ್ಕಿ ಟೈಲ್ಸ್ ಹಾಕೊಟ್ಬಿಟ್ಟಿದೀವಿ ಕಂಪ್ಲೀಟ್ ಫ್ಲೋರ್ ಗೆ. ಮತ್ತೆ ವಾಲ್ ಗೆಲ್ಲಾನು ಕೂಡ ವಾಲ್ ಕ್ಲೈಡಿಂಗ್ ಪ್ಲಾನ್ ಮಾಡಿದೀವಿ. ಸರ್ ನೀವು ಕಟ್ಟೋ ಮನೆ ಪಕ್ಕ ವಾಸ್ತು ಪ್ರಕಾರ ಇರುತ್ತಾ ಸರ್? 100% ವಾಸ್ತು ಪ್ಲಾನ್ ಮಾಡ್ಲೇಬೇಕಲ್ಲ ಸರ್. ಅಂದ್ರೆ ಈ ವಾಸ್ತು ಪಂಡಿತರೆಲ್ಲ ಹೇಳ್ತಾರಲ್ಲ ಆ ತರ ಎಲ್ಲ ವಾಸ್ತು ಇರಲ್ಲ. ಅವ್ರಂದ್ರೆ ಇಷ್ಟೇ ಇರ್ಬೇಕು ರೂಮ್ ಸೈಜ್ ಇದಿಷ್ಟೇ ಇರ್ಬೇಕು ಅಂತ ಹೇಳ್ತಾರೆ. ಬಟ್ ಆ ತರದ ವಾಸ್ತು ಇರಲ್ಲ. ಬಟ್ ಎಲ್ಲೆಲ್ಲಿ ಏನೇನ್ ಇರ್ಬೇಕು ಅದು ಪಕ್ಕ ವಾಸ್ತು ಪ್ರಕಾರ ಇವಾಗ ಆಕ್ಚುಲಿ ಮೂಲೆಯಲ್ಲಿ ಏನಿರ್ಬೇಕು, ಮತ್ತೆ ವಾಯುಮೂಲೆಯಲ್ಲಿ ಏನಿರ್ಬೇಕು, ಅಗ್ನಿ ಮೂಲೆಯಲ್ಲಿ ಏನಿರ್ಬೇಕು, ಆ ತರದ ವಾಸ್ತುನ ನಾವು ಕಂಪಲ್ಸರಿ ಸ್ಟೇರ್ ಕೇಸ್ ಯಾವ ಕಡೆ ಇರ್ಬೇಕು ಅಷ್ಟನ್ನ ಒಂದು ಬೇಸಿಕ್ ವಾಸ್ತು 100% ಇದ್ದೇ ಇರುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಒಬ್ಬೊಬ್ರ ಹೆಸರಿಗೆನೆ ಒಬ್ರಿಗೆ ವೆಸ್ಟ್ ಫೇಸಿಂಗ್ ಡೋರ್ ಆಗಿ ಬರುತ್ತೆ ಅಂತ ಇರುತ್ತೆ. ಅವನ್ನೆಲ್ಲ ನಮ್ಗೆ ನಾವು ಐಡೆಂಟಿಫೈ ಮಾಡಕ್ಕಾಗಲ್ಲ. ಅವ್ರೇನಾದ್ರು ಪರ್ಟಿಕ್ಯುಲರ್ಲಿ ಕೇಳಿದ್ರು ಅಂದ್ರೆ ಅದನ್ನ ತರ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ ಸರ್. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಅಂತ ಬೇಕಾಗುತ್ತೆ. ಆಮೇಲೆ ತುಂಬಾ ಪ್ರೊಸೀಜರ್ಗಳಿರುತ್ತೆ. ಅಂದ್ರೆ ನಾನೇ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ನಂಗೆ ತುಂಬಾ ಸಮಸ್ಯೆ ಕಾಡಬಹುದು. ಈಗ ನಾನು ಯಾಕೆ ಇನ್ನು ವೀಕ್ಷಕರಿಗೆ ಹೇಳ್ತಿದ್ದೀನಿ ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಒಂದಿಷ್ಟು ಜಾಗನ ಬಿಡ್ಬೇಕು. ಇಲ್ಲೇ ಕಾಣಿಸ್ತಿದೆ ಈಗ ಒಂದಿಷ್ಟು ಜಾಗ ಬಿಟ್ಟು ಕಟ್ಟಬೇಕು. ಇದು ಅಪ್ರೂವಲ್ ತಗೊಂಡವ್ರಿಗೆ ಮಾತ್ರ ಈ ಸೆನ್ಸ್ ಇರುತ್ತೆ, ಇಲ್ಲ ಅಂದ್ರೆ ಇರೋದಿಲ್ಲ. ಈಗ ನಿಮ್ಮ ಎಲ್ಲಾ ಬಿಲ್ಡಿಂಗ್ ಗಳನ್ನು ನೋಡಿದೀನಿ, ನೀವು ಪಕ್ಕಾ ಪ್ಲಾನ್ ಪ್ರಕಾರನೇ ಮಾಡಿದೆ. ನಾನು ನಿಮ್ಮ ಹತ್ರನೂ ಹೇಳಿಲ್ಲ, ಹಳೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ, ಇದೇ ವಿಡಿಯೋದಲ್ಲಿ ಮಾತಾಡ್ತಿರೋದು. ಹೆಂಗೆ ಸರ್ ಅದು ಪ್ಲಾನ್ ತಗೊಂಡೇ ಮಾಡೋದಾ? ಹೌದು ಸರ್. ಯಾಕಂದ್ರೆ ಇವಾಗ ನೋಡಿ ನಾವು ಈ ಆಫ್ ಸೈಡ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಬಿಟ್ಟಿದ್ದಾರೆ, ನಾವು ಸ್ವಲ್ಪ ಬಿಟ್ಟಿದ್ದೀವಿ. ಹೌದು, ಇಬ್ಬರಿಗೂ ಏನಾಗುತ್ತೆ ವೆಂಟಿಲೇಷನ್ ಈಸಿ ಇರುತ್ತೆ. ಕರೆಕ್ಟ್. ಇವಾಗ ಅವ್ರು ಬಿಟ್ಟಿಲ್ಲ ನಾವು ಬಿಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ ವಿಂಡೋ ಪ್ರಾವಿಷನ್ ಬರಲ್ಲ. ಅಂಡ್ ಅಗೇನ್ ಏನಾಗುತ್ತೆ ಏರ್ ಪಾಸ್ ಔಟ್ ಆಗಲ್ಲ. ನಮ್ಗೂ ಒಳಗಡೆ ಇರೋದಕ್ಕೂ ಸಫಿಕೇಶನ್ ಆಗ್ತಾ ಇರುತ್ತೆ. ಗಾಳಿ ಬೆಳಕು ಸಫಿಶಿಯಂಟ್ ಆಗಿರಲ್ಲ, ಪಾಸಿಟಿವ್ ಅಂತ ಎನರ್ಜಿ ಇರಲ್ಲ. ಆಮೇಲೆ ಅದಕ್ಕೆ ಅಪ್ರೂವಲ್ ತಗೊಳ್ಳೋದಕ್ಕೆಲ್ಲ ನೀವೇ ಓಡಾಡ್ತೀರಾ? ಏನು ಕಷ್ಟಗಳು ಇರೋದಿಲ್ಲ? ಏನು ಇರಲ್ಲ ಸರ್, ಎಲ್ಲ ನಮ್ಮ ಟೀಮ್ ಅನ್ನೇ ನೋಡ್ಕೊಂತಾರೆ ಅದನ್ನ. ಬಟ್ ಅದ್ಯಾವ್ದು ಪ್ಯಾಕೇಜ್ ಒಳಗಡೆ ಇನ್ಕ್ಲೂಡ್ ಇರಲ್ಲ. ಅದಕ್ಕೆ ಅದು ಸಪ್ರೇಟ್ ಏನ್ ಗೌರ್ಮೆಂಟ್ ಚಾರ್ಜಸ್ ಏನ್ ಕಟ್ಟೋದಿರುತ್ತೋ ಅದೆಲ್ಲ ಅವ್ರು ಪೇ ಮಾಡ್ಕೋಬೇಕಾಗುತ್ತೆ. ಬಟ್ ಎಂಟೈರ್ ಥಿಂಗ್ ಏನೇನ್ ಇರುತ್ತೆ ಅದನ್ನೆಲ್ಲಾನು ನಮ್ಮ ಮಾಡ್ಕೊಡ್ತೀವಿ, ನೋಡ್ಕೊಂತಾರೆ. ಓಕೆ ಶೋರ್ ಸರ್. ಮನೆ ಒಳಗಡೆ ಹೋಗೋಣ ಸರ್. ಇದು ಬಂದ್ಬಿಟ್ಟು ನಮಗೆ ರೆಂಟ್ ಹೌಸ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು. ಇದೆಲ್ಲ ಟೀಕುಡ್ ಡೋರೇನೆ, ರೆಡಿಮೇಡ್ ಡೋರು. ಟೀಕುಡ್ 6x4 ವಾಸ್ಕಲ್ ಹಾಕಿದೀವಿ. ಬಟ್ ಇದೆಲ್ಲ ಗಾನ ಟೀಕ್. ಬಟ್ ರೆಂಟ್ ಹೌಸ್ ಕೂಡ ಟೀಕುಡ್ ಅಲ್ಲೇನೆ ಪ್ಲಾನ್ ಮಾಡಿದೀವಿ. ಅಂಡ್ ಇದ್ರ ಪಕ್ಕದಲ್ಲಿ ವಿಂಡೋ ಒಂದು ಬಂದಿದೆ. ಇದು ಕೂಡ ಒಂದೇ ಫ್ರೇಮ್ ಹಾಕಿದೀವಿ. ಮತ್ತೆ ಶಟರ್ಸ್ ಎಲ್ಲ ಸೆಕೆಂಡ್ ಟೀಕ್ ತರದ್ದು ಯೂಸ್ ಮಾಡಿದೀವಿ. ಅದನ್ನು ಕೂಡ ಫಿನಿಶ್ ಮಾಡ್ಕೊಂಡಿದೀವಿ. ಮತ್ತೆ MS ಸೇಫ್ಟಿ ಗ್ರಿಲ್ ಕೊಟ್ಟಿದೀವಿ. ಅಂಡ್ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಇದಿಷ್ಟು ಲಿವಿಂಗ್ ಏರಿಯಾ ಸಿಗುತ್ತೆ ಸರ್. ಸಫಿಶಿಯಂಟ್ ಆಗಿ 1 BHK ಏನ್ ಬೇಕು ಅದಕ್ಕಿಂತ ದೊಡ್ಡದಾಗಿದೆ ಹಾಲ್ ಇದು. ಹೌದು, ಟಿವಿ ಯೂನಿಟ್ ಅಲ್ಲಿ ಬರುತ್ತೆ. ಟಿವಿ ಯೂನಿಟ್ ಇಲ್ಲಿ ಬರುತ್ತೆ. ಅದಕ್ಕೆ ಇದೊಂದು ಹೈಲೈಟ್ ವಾಲ್ ಮಾಡಿದೀವಿ. ಸೊ ಅದಕ್ಕೆ ಅಂದ್ರೆ ಈಗ ನಿಮ್ ಪ್ಯಾಕೇಜ್ ಅಲ್ಲಿ ಇರುತ್ತಾ ಸರ್ ಈ ತರ ಡಿಸೈನ್ ಎಲ್ಲ ಕೊಡ್ತೀವಿ ನಾವು? ಪ್ಯಾಕೇಜ್ ಅಲ್ಲಿ ಯಾವ್ದು ಇರಲ್ಲ ಸರ್. ಯಾವ್ದು ಕಲರ್ ಒಂದು ಚೇಂಜಸ್ ಹೋಗ್ಬೇಕಂದ್ರೆ ಅವ್ರು ತಗೋಬಹುದು. ಬಟ್ ಈ ಸ್ಟೆನ್ಸಿಲ್ಸ್ ಅದೆಲ್ಲ ಏನು ಕಾಸ್ಟ್ಲಿ ಏನಾಗಲ್ಲ ಸರ್. ಅಂದ್ರೆ ಈ ಪೇಂಟರ್ ಮಾಡ್ತಾ ಇರ್ತಾನೆ, ಅದ್ರ ಜೊತೆನಲ್ಲಿ ಅವನು 300-400 ರೂಪಾಯಿ ಕೊಟ್ರೆ ಈ ಡಿಸೈನ್ ಬಂದ್ಬಿಡುತ್ತೆ. ಒಂತಂದ್ರೆ ಇದೆಷ್ಟು ಪೂರ್ತಿ ಹಾಕೊಟ್ಬಿಡುತ್ತೆ. ಅವನಿಗೇನು ಅವನು ಒಂದು 100-200 ರೂಪಾಯಿ ಕೊಟ್ಬಿಟ್ರೆ ಮುಗಿದೋಗುತ್ತೆ. ಸಮ್ಟೈಮ್ಸ್ ಕ್ಲೈಂಟ್ಸ್ ಖುಷಿಯಾಗಿ ಕೊಡ್ತಾರೆ, ಸಮ್ಟೈಮ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅವನು ಏನು ಅದನ್ನೇನು ಆರ್ಗ್ಯೂ ಏನು ಮಾಡಲ್ಲ ಸರ್. ಈ ಕಡೆ ನಮ್ಗೆ ಕಂಪ್ಲೀಟ್ ಕಿಚನ್ ಏರಿಯಾ ಬರುತ್ತೆ, ದೇವ್ರ ಮನೆ ಬರುತ್ತೆ, ಮತ್ತೆ ಒಂದು ಟಾಯ್ಲೆಟ್ ಬರುತ್ತೆ. ಕಂಪ್ಲೀಟ್ ಆಗಿ ಇಲ್ಲಿ ಎದುರುಗಡೆನೆ ರೂಮ್ ಆಪೋಸಿಟ್ ಆಗಿ ದೇವ್ರ ಮನೆ ಇದೆ. ಇದೊಂದು 3 ಅಡಿಗೆ 3 ಅಡಿ ಪೂಜೆ ರೂಮ್ ಸಿಗುತ್ತೆ. ಕೂತ್ಕೊಂಡು ಪೂಜೆ ಮಾಡಿ ಸ್ವಲ್ಪ ಸ್ಪೇಸ್ ಇದೆ. ಇದೆಲ್ಲ ಟೀ ಕುಡ್ದೇನೆ ಸರ್. ಡೋರ್ಗಳೆಲ್ಲ ನೋಡ್ಬೋದು. ಟೀ ಕುಡ್ದೇನೆ ಹಾಕಿದೀವಿ. ಬರ್ಮಾ ಟೀಕ್ ಅಂತಂತಾನೆ ಏನಿಲ್ಲ ಸರ್. ಬರ್ಮಾ ಬಾರ್ಡರ್ ಅದನ್ನು ಬರಲ್ಲ ಇದ್ರಲ್ಲಿ. ಏನಂದ್ರೆ ಒಂದು ಗಾನಟಿಕ್ ರೇಂಜ್ಗೆ ಇದಿರುತ್ತೆ. ಅಂದ್ರೆ ಸ್ಟಾರ್ಟ್ ಅಪ್ ಕ್ವಾಲಿಟಿ ಟೀಕ್ ಅಂತ ಹೇಳ್ಬೋದು. ಬಟ್ ನಮ್ಗೇನು ಪಾಲಿಶ್ ಮಾಡಿದ್ರೆ ಅದನ್ನ ನೀಟಾಗಿ ಹೈಲೈಟ್ ಆಗಿ ಕಾಣಿದ್ರೆ ಅದು ಸಾಕು ಅಂತ ಹೇಳಿ ಟಚ್ ಕ್ಲೀನ್ ಮಾಡಿದ್ವಿ ಸರ್. ಅಂಡ್ ಮೋರೋವರ್ ಇದು ರೆಂಟ್ ಪರ್ಪಸ್ ಇರೋದ್ರಿಂದ ಇಲ್ಲಿ ಬಂದ್ವಿ ಅಂತಂದ್ರೆ ಇದು ನೋಡ್ಬೋದು ಸರ್. ಈ ಥಿಕ್ನೆಸ್ ಕೂಡ 30 mm ಥಿಕ್ನೆಸ್ ಹಾಕಿದೀವಿ. ಏನಕ್ಕೆ ಅಂದ್ರೆ ಇಲ್ಲಿ ಕ್ಯಾಬಿನೆಟ್ ಮಾಡಿಲ್ಲ, ಇಂಟೀರಿಯರ್ ಇಲ್ಲದೆ ಇರೋದಕ್ಕೆ. ಕೆಳಗಡೆ ಒಂದು ಟೈಲ್ಸ್ ಹಾಕ್ಬಿಟ್ಟು ಇದು ಮಾಡಿದಿರ? ಹೌದು ಸರ್. ಒಂದು ಬರೀ ಗ್ರಾನೈಟ್ ಅಲ್ಲಿ ಪಾರ್ಟಿಷನ್ ಕೊಟ್ಟಿದೀವಿ. ಬಿಕಾಸ್ ಇವಾಗ
ಇವಾಗ ಇಂಟೀರಿಯರ್ ಮಾಡಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಏನಾದ್ರು ಒಂದು ಸ್ಟೋರೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಹೌದು ಸರ್. ಮೇಲ್ಗಡೆ ಒಂದು ಲಾಫ್ಟ್ ಕೊಟ್ಬಿಟ್ಟಿದ್ದೀವಿ ಸರ್, ಕಂಪ್ಲೀಟ್ ಆಗಿ ಸ್ಟೋರೇಜ್ ಮಾಡ್ಕೊಳ್ಳಂಗೆ ಸ್ಪೇಷಿಯಸ್ ಆಗಿದೆ. ಒಂದು ಇಬ್ರು ಆರಾಮಾಗಿ ನಿಂತ್ಕೋಬಹುದು, ಇಬ್ರು ಆರಾಮಾಗಿ ನಿಂತ್ಕೊಂಡು ಓಡಾಡೋದಷ್ಟು ಸ್ಪೇಷಿಯಸ್ ಆಗಿದೆ. ಓಕೆ. ಇಲ್ಲಿ ಬಂದ್ರೆ ಸರ್, ಇಲ್ಲಿ ಬಂದ್ರೆ ನಮಗೆ ಒಂದು ಟಾಯ್ಲೆಟ್ ಇದೆ, ಕಾಮನ್ ಟಾಯ್ಲೆಟ್. ಇದನ್ನು ಸ್ಪೇಷಿಯಸ್ ಆಗಿದೆ. ಎಲ್ಲ ಪಿಕ್ಚರ್ಸ್ ಕೂಡ ಇಲ್ಲೂ ಕೂಡ ಜಾಗ್ವಾರ್ ಯೂಸ್ ಮಾಡಿದೀವಿ. ಒಂದು 7 ಫೀಟ್ ಗಂಟೆ ಟೈಲ್ಸ್ ಹಾಕಿದೀವಿ. ಮತ್ತೆ ಇಲ್ಲಿ ಸೆಲ್ಫ್ ಕೂಡ ಕೊಟ್ಟಿದೀವಿ ಅವ್ರಿಗೆ ಏನಾದ್ರು ಕ್ಲೀನಿಂಗ್ ಐಟಮ್ಗಳು ಇದೆಲ್ಲ ಇಟ್ಕೊಳಕ್ಕೆ ಅಂತ ಹೇಳಿ. ಎಕ್ಸಾಸ್ಟ್ ಫ್ಯಾನ್ ಪ್ರೊವಿಷನ್, ಟವಲ್ ರೋಡ್ಸ್, ಮತ್ತೆ ಒಂದು ಮೂವಬಲ್ ವೆಂಟಿಲೇಟರ್ಸ್ ನೋಡಿ ಸರ್, ಅಡ್ಜಸ್ಟಬಲ್ ವೆಂಟಿಲೇಟರ್ಸ್. ಬೇಡ ಅಂದ್ರೆ ಕ್ಲೋಸ್ ಮಾಡಬಹುದು, ಬೇಕಂದ್ರೆ ಓಪನ್ ಮಾಡ್ಕೋಬಹುದು. ಅದನ್ನೆಲ್ಲಾನು ಕೊಟ್ಟಿದ್ದೀವಿ. ಇದೊಂದು WPC, ಒಂದು ಗುಡ್ ಕ್ವಾಲಿಟಿ WPC ಇಲ್ಲ, PVC ಡೋರ್, ಒಂದು ಗುಡ್ ಕ್ವಾಲಿಟಿ PVC ಡೋರ್ಸ್ ಪ್ಲಾನ್ ಮಾಡಿದೀವಿ ಸರ್. ಇದೊಂದು ಯಾಕಂದ್ರೆ ಈಗ ಕಾಮನ್ ಆಗಿ ಕೊಟ್ಟಿದೀವಿ ಸರ್, ಯಾಕಂದ್ರೆ ಈ ಹಾಲಲ್ಲಿರೋರು ಕೈ ತೊಳ್ಕೊಬೇಕಂದ್ರೆ ಆಗ್ಲೆಲ್ಲ ಬಾತ್ರೂಮ್ ಒಳಗೆ ಹೋಗಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಒಂದು ಕಾಮನ್ ಒಂದು ಚಿಕ್ಕದಾಗಿ ಕೊಟ್ಟಿದೀವಿ. ಅಂಡ್ ಒಂದು ಮಿರರ್ ಕೂಡ ಇದೆ ಸರ್. ಸೊ ಇದೊಂದು ರೂಮ್ ಸರ್, ಇಲ್ಲಿ ಬಂದ್ರೆ ಒಂದು ರೂಮು. ಈ ರೂಮ್ ಅಲ್ಲಿ ಇವಾಗ ಆಕ್ಚುಲಿ ಒಂದು ಆಫ್ ಸೈಡ್ ತಗೊಂಡಿದೀವಿ ಬರೋದಕ್ಕೆ ಅಂತ ಹೇಳಿ. ಹಂಗಾಗಿ ಸ್ವಲ್ಪ ಈ ರೂಮ್ ಅಷ್ಟು ಸ್ಪೇಷಿಯಸ್ ಅಂತ ಅನ್ಸ್ತಿಲ್ಲ. ಬಟ್ ಇಲ್ಲಿಗೆ ಈ ಕಡೆನೂ ಕೂಡ ಆರ್ಡರ್ ಮಾಡ್ಕೋಬಹುದು. ಆಮೇಲೆ ಅಲ್ಲಿ ಬೆಡ್ ಹಾಕೋಬಹುದು. ಅಂಡ್ ಇಲ್ಲಿಗೆ ನಾವು ಗ್ರಾನೈಟ್ ಅಲ್ಲೇನೆ ಒಂದು ಸೆಲ್ಫ್ ಕೂಡ ಮಾಡ್ಬೋದು. ನೀವೇ ಮಾಡಿದ್ದೀರಾ? ಬಹುಶಃ ವಾರ್ಡ್ರೋಬ್ ಬೇಡ ಅಂತ ಹೇಳಿದ್ರೆ ಈ ತರ ಒಂದು ಮಾಡ್ಕೋಬಹುದು, ಆಪ್ಷನ್ ಇದೆ. ಅವ್ರ ಹಂಗೆ ಜಸ್ಟ್ ಸ್ಟೋರ್ ಮಾಡ್ಕೊಳಕ್ಕೆ ಅಂತ ಪ್ಲಾನ್ ಮಾಡಿದೀವಿ. ಮೇಲ್ಗಡೆ ಸಜ್ಜ ಹಾಕೊಟ್ಬಿಟ್ಟಿದೀವಿ. ಅಲ್ಲೂ ಕೂಡ ಒಂದು ಡೆತ್ ಸ್ಟೋರೇಜ್ ಅಂತ ಒಂದು ಸ್ಪೇಸ್ ಕೇಳಿದ್ರು ಅಂತ ಹೇಳಿ ಅಲ್ಲೂ ಮಾಡಿದೀವಿ. ಒಂದು ಕಂಫರ್ಟಬಲ್ ಆಗಿ ರೂಮ್ ಇದೆ ಸರ್. ಆಮೇಲೆ ಟೈಲ್ಸ್ ಅಷ್ಟೇನೆ ಜಸ್ಟ್ 2x2 ಯೂಸ್ ಮಾಡಿದೀವಿ. ಇದು ಇವಾಗ ಸೆಕೆಂಡ್ ಕೋಟ್ ಪೇಂಟ್ ನಡೀತಾ ಇರೋದ್ರಿಂದ ಎಲ್ಲ ಡಸ್ಟ್ ಹಂಗೆ ಇದೆ. ಏನ್ ಡಸ್ಟ್ ಇದೆ ಇದೆಲ್ಲ ಇದೆಯಲ್ಲ ಸರ್, ಇದನ್ನ ಪಕ್ಕಾ ಕ್ಲೀನ್ ಮಾಡಿ ಕೊಡ್ತೀರಾ ನೀವು? ಹೌದು ಸರ್, ಯಾಕಂದ್ರೆ ಇವಾಗ ಫಸ್ಟ್ ಗುರುಪ್ರವೇಶಕ್ಕೆ ಮುಂಚೆ ಒಂದ್ ಕೋಟ್ ಪೇಂಟ್ ಮಾಡಿರ್ತೀವಿ. ಒಬ್ಬೊಬ್ರು ಗುರುಪ್ರವೇಶ ಆದ್ಮೇಲೆ ಇವಾಗ ನಾವು ಯಾಕಂದ್ರೆ ಇದನ್ನು ಕೂಡ ನಾವೇನ್ ಅಗ್ರಿಮೆಂಟ್ ಡೇಟ್ ಇತ್ತು ಅದಕ್ಕೊಂದು 2 months ಅರ್ಲಿನೇ ಕೊಟ್ವಿ ಹ್ಯಾಂಡ್ ಓವರ್ನ ಡೇಟ್ಸ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಒಂದ್ 15-20 ದಿವಸದ ಕೆಲಸ ಇರುತ್ತೆ, ಬಟ್ ಓನರ್ಗೆ ಡೇಟ್ ಸಿಗಲ್ಲ. ಅವಾಗ ಏನ್ ಮಾಡ್ತಾರೆ, ಒಂದು 15 ದಿನ, ಒಂದು ವಾರ ಮುಂದಕ್ಕೆ ಫುಲ್ ಅಪ್ ಮಾಡ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಶಫಲ್ ಆಗ್ಬಿಡುತ್ತೆ. ಬಟ್ ಅದಾದ್ಮೇಲೆ ಕೂಡ ಒಂದು ವೀಕ್ ಒಳಗಡೆ 10 days ಒಳಗಡೆ ಎಲ್ಲ ನಮ್ದು ಏನೇನ್ ಕೆಲಸಗಳು ಇರುತ್ತೋ ಎಲ್ಲ ಅಟೆಂಡ್ ಮಾಡ್ಕೊಟ್ಬಿಡ್ತೀವಿ ಸರ್. ಇದು ಕೆಳಗಡೆ. ಈಗ ಮೇಲ್ಗಡೆ ಓನರ್ ಹೌಸ್ ಇರೋದು. ಮೇಲ್ಗಡೆ ಓನರ್ ಹೌಸ್. ಈ ಬಿಲ್ಡಿಂಗ್ ಬೋರ್ ಇದೆಯಾ ಸರ್? ಬೋರ್ ಇಲ್ಲ ಸರ್, ಬೋರ್ ಇಲ್ಲ, ಜಸ್ಟ್ ಇದನ್ನೇ ಇರೋದು ಇಲ್ಲಿ. ಬಟ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೂ ನೋಡ್ಬೋದು. ಈಗ ಇಲ್ಲೊಂದ್ ಸ್ಟೆಪ್ ತಗೊಂಡಿದೀವಿ. ಈ ಸ್ಟೆಪ್ ತಗೊಂಡು ಯಾಕಂದ್ರೆ ಇಲ್ಲಿ ಮತ್ತೆ ಪಾರ್ಕಿಂಗ್ ದೊಡ್ಡದಾಗಿದೆಯಲ್ಲ, ನೀರೆಲ್ಲ ಒಳಗ್ ನುಗ್ಬಾರ್ದು ಅಂತ ಹೇಳಿ ಇಲ್ಲಿ ಸಪರೇಟ್ ಆಗಿ ಈಗ ಮೇಲ್ಗಡೆ ಇನ್ನೊಂದು ಎಕ್ಸ್ಟ್ರಾ ಮನೆನೂ ಇದೆ. ಓನರ್ ಮನೆಗೂ ಕೊಟ್ಟು ಅದ್ರ ಮೇಲ್ಗಡೆ ಒಂದು ಮನೆನೂ ಇದೆ. ಕರೆಕ್ಟ್. ಸೊ ಹಂಗಾಗಿ 3 ಮನೆ ಇರೋದ್ರಿಂದ ಅದಕ್ಕೆಲ್ಲ ಗ್ಯಾಸ್ ಗೋಡೌನ್ ಇಲ್ಲಿ ಪ್ಲಾನ್ ಮಾಡಿದೀವಿ. ಎಲ್ಲದಕ್ಕೂ ಇಲ್ಲೇನೆ ಸರ್. ಅಲ್ಲಿ ಲೈಟ್ ಪ್ರೊವಿಷನ್ ಅದೆಲ್ಲ ಕೊಟ್ಕೊಂಡಿದೀವಿ. ಮತ್ತೆ ಪ್ಯಾನಲ್ ಬೋರ್ಡ್ ಎಲ್ಲ ಇಲ್ಲಿ ವಾಲ್ ಒಳಗಡೆ ಕನ್ಸಿಲ್ ಮಾಡಿದೀವಿ. ಸೊ ಇಲ್ಲಿಂದ ಎಂಟ್ರಿ ಬಂದು ಓನರ್ ಮನೆಗೆ ಸರ್. ಇದನ್ನು ಕೂಡ ನೋಡ್ಬೋದು. ಎಲ್ಲ ನಾವು ರೆಡ್ ಲೆಪೋ ತರನೇ ಯೂಸ್ ಮಾಡಿದೀವಿ. ಮತ್ತೆ ಹ್ಯಾಂಡ್ ರಿಲಿಂಗ್ಸ್ ಎಲ್ಲಾನು SS ಯೂಸ್ ಮಾಡ್ಬಿಟ್ಟಿದೀವಿ. ಬಟನ್ಸ್ ಗಳು ಕೂಡ ತುಂಬಾ ಕ್ವಾಲಿಟಿ ಆಗಿದೆ ಇದು ನಾರ್ಮಲ್ i5 ಇದೇನೆ, ಬಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸರ್. ಇಲ್ಲೊಂದೇನು ಡಿಸೈನ್ ಇದೊಂದು ಎಂಟ್ರಿ ಹತ್ಕೊಂಡ್ ಬರ್ತೀವಲ್ಲ ಅದಕ್ಕೆ ಅಂತ ಒಂದು ಹೈಲೈಟರ್ ಅಂತ ಒಂದು ಚೇಂಜ್ ಮಾಡಿದೀವಿ. ಇದೆಲ್ಲ ಜಸ್ಟ್ ಪೇಂಟಿಂಗ್ ಅಲ್ಲೇ ಆಗಿರೋದು. ಕಲರ್ ಒಂದು ಚೇಂಜ್ ಮಾಡಿ ಇದೊಂದು ಟೈಲ್ಸ್ ಒಂದು ಆಚೆ ಕಡೆಯಿಂದ ತರಿಸಿ ಹಾಕಿದೀವಿ. ಟೈಲ್ಸ್ ಸರ್, ಇದು ಕಂಪ್ಲೀಟ್ ಏನೋ ಸ್ಟಿಕ್ಕರ್ ಇದ್ದಂಗಿದೆ, ಪಕ್ಕಾ ಫಿನಿಶಿಂಗ್ ಇದೆ. ಇದು ಎಷ್ಟು ಸ್ಪೇಸ್ ಬಿಟ್ಟಿದ್ದೀರಾ ಸರ್? ಇದು 3 feet ಇರುತ್ತೆ ಸರ್. ಎಲ್ಲ ಬಿಲ್ಡಿಂಗ್ ಅಲ್ಲೂ ಕಾಮನ್ ಆಗಿ ಇಟ್ಟಿರ್ತೀವಿ. 3 feet ಸ್ಪೇಸ್ ಇರುತ್ತೆ. ಸ್ವಿಚಸ್ ನೋಡಬಹುದು. ಇಲ್ಲಿ ಓನರ್ ಮನೆ ಮತ್ತೆ ಚೇಂಜಸ್ ಇದೆ ಸರ್. ಇದು ಸ್ವಲ್ಪ ಡಿಫ್ರೆಂಟ್ ಕಲರ್ ಮತ್ತೆ ಕಾಂಬಿನೇಷನ್ ಎಲ್ಲ ಚೇಂಜ್ ಮಾಡಿದೀವಿ. ಅಂಡ್ ಇದರಿಂದ ಮೇಲಕ್ಕೆ ಹೋದ್ರೆ ಇನ್ನೊಂದು ಮನೆ ಸಿಗುತ್ತೆ. ಅದ್ ಮೇಲ್ಗಡೆ ನೋಡಬಹುದು ನಿಮ್ಮ ಮಂಗಳೂರು ಸ್ಟೈಲ್ ಮನೆ ಇರುತ್ತಲ್ಲ. ಹೌದಲ್ಲ ನೋಡಿ, ಮಂಗಳೂರು ಸ್ಟೈಲ್ ಹಂಚುಗಳನ್ನು ಹಾಕ್ಬಿಟ್ಟು ಲೈಟ್ ಬರೋ ತರ ಮಾಡಿದಿರ ಮೇಲ್ಗಡೆ. ಮಾಡಿದೀವಿ. ಹೌದು ಸರ್. ಅಂದ್ರೆ ಇಲ್ಲಿ ಬೇರೆ ಲೈಟಿಂಗ್ ಅವಶ್ಯಕತೆ ಇಲ್ಲ ಡೇ ಟೈಮ್ ಅಲ್ಲಿ. ಅಷ್ಟು ಚೆನ್ನಾಗಿ ವೆಂಟಿಲೇಷನ್ ಇದೆ, ಮತ್ತೆ ಬೆಳಕಿನ ಇದು ತುಂಬಾ ಜಾಸ್ತಿ ಇದೆ ಈ ಮನೆಗೆ. ಇಲ್ಲಿ ನೋಡಬಹುದು ಸರ್, ಇದು ಕೂಡ ಸ್ಪೇಷಿಯಸ್ ಆಗಿದೆ. ಬಟ್ ಇದು 6 ಅಡಿ ಇಟ್ಕೊಂಡಿಲ್ಲ, ಬಿಕಾಸ್ ಆಫ್ 30x30 ಇರೋದ್ರಿಂದ. ನಾವು 6 ಅಡಿ ಅದನ್ನ ಹಿಂದಕ್ಕೆ ಇಟ್ಕೊಂಡ್ರೆ ಇದು ಇನ್ನೂ ದೊಡ್ಡದಾಗಿರುತ್ತೆ. ಬಟ್ ಅಷ್ಟು ದೊಡ್ಡದಾಗಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೇನ್ ಯೂಸ್ ಆಗಲ್ಲ ಅಂತ ಹೇಳಿ ನಾವು ಇದನ್ನ ಜಸ್ಟ್ 4 ಅಡಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದೀವಿ. ಆರಾಮಾಗಿ ಕ್ಲೋಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮನೆ ಒಳಗಡೆ ಯಾರು ಬರಂಗಿಲ್ಲ. ಇಲ್ಲಿ ಬಂದ್ವಿ ಅಂತ
ಅಂತಂತಂದ್ರೆ ಈ ಕಡೆ ಹಿಂದಕ್ಕೆ ಲಾಕ್ ಮಾಡೋ ತರ ಪ್ರೊವಿಷನ್ ಮಾಡ್ಕೊಂಡಿದೀವಿ. ಲಾಕ್ ಆಗ್ಬಿಡುತ್ತೆ. ಲಾಕ್ ಆಗ್ಬಿಡುತ್ತೆ ಸರ್, ಹೊಡ್ಕೊಳ್ಳೋದೆಲ್ಲ ಏನಿರಲ್ಲ. ಸೂಪರ್. ಮತ್ತೆ ಇಲ್ಲಿ ಬಂದ್ರೆ ಕಂಪ್ಲೀಟ್ ಆಗಿ ಇದು PVC ಫಾಲ್ ಸೀಲಿಂಗ್ ಸರ್. ಓಕೆ, ಇದು ಅದು ಮ್ಯಾಚ್ ಹೊರಗಡೆ ಏನ್ ನೋಡಿದೀವಿ ಅದಕ್ಕೆ ಮ್ಯಾಚ್, ಮತ್ತೆ ಈ ವುಡ್ಗೂ ಮ್ಯಾಚ್ ಆಗುತ್ತೆ. ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಸರ್. ವಾಟರ್ ಪ್ರೂಫ್ ಇರುತ್ತೆ. ಲೈಕ್ ಏನಾದ್ರು ಲೀಕೇಜ್ ಅದು ಇದು ಏನಾದ್ರು ಬಂತು, ಮಳೆ ಬಂತು ಅಂತಂದ್ರೂ ಏನಾಗಲ್ಲ, ಅಷ್ಟು ಕ್ಲೀನ್ ಆಗಿರುತ್ತೆ. ಮತ್ತೆ ಇದೆಲ್ಲ ನಾರ್ಮಲ್ ಟೈಲ್ಸ್ ಸರ್, 2x4 ಟೈಲ್ಸ್, ಮತ್ತೆ ಗ್ರಾನೈಟ್ ಬೀಡಿಂಗ್ಸ್ ಹಾಕಿದೀವಿ. ಮತ್ತೆ ಇದು ಕೂಡ ಟೀ ಕುಡ್ದೇನೆ ವಿಂಡೋಸ್. ಡೋರ್ ಕೂಡ ಟೀ ಕುಡ್ದೇನೆ. ಡೋರ್ ಮಾತ್ರ ಸೂಪರ್, ಡೋರ್ ಹೆವಿ ಇದೆ ಸರ್, ಸ್ಟ್ಯಾಂಡರ್ಡ್ ಆಗಿದೆ, ಹೆವಿ ಇದೆ. ಲೈನ್ ಹಾಕಿರ್ಲಿಲ್ಲ ಅದರಲ್ಲಿ. ಇದ್ರಲ್ಲಿ ನೋಡಬಹುದು ಲಕ್ಸುರಿನೆಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಗ್ರಾನೈಟ್ ಬಾರ್ಡರ್ಸ್ ನ ಕಟ್ಟಿ ಒಂದು ಫ್ರೇಮಿಂಗ್ ಮಾಡ್ಕೊಂಡು ಹೋಗಿದೀವಿ ಸರ್. ಅಲ್ಲಿ ಫ್ಲೋರಿಂಗ್ ಅಲ್ಲೂ ಅಷ್ಟೇನೆ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಮಾಡಿದೀವಿ. ಒಂದು ಬಾರ್ಡರ್ ತರ ಮಾಡ್ಕೊಂಡಿದೀವಿ, ವೈಟ್ ಕಲರ್ ಬಾರ್ಡರ್ ಹಾಕೊಂಡು ಫಿನಿಶ್ ಮಾಡಿದೀವಿ. ಇಲ್ಲಿ ಮಳೆ ನೀರ್ ಬಂತು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಇಲ್ಲಿ ಬಿದ್ದಿದ್ ನೀರು ಸಡನ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ಟೆಪ್ ಮಾಡ್ಕೊಂಡು ಅದಕ್ಕೆ ಗ್ರಾನೈಟ್ ಟಾಪ್ ಅಪ್ ಮಾಡ್ಕೊಂಡು ಕ್ಲೋಸ್ ಮಾಡಿದೀವಿ. ಇದು ಸ್ವಲ್ಪ ಹೈಟ್ ಮಾಡಿದೀವಿ ಸರ್, ಸ್ವಲ್ಪ ರೆಗ್ಯುಲರ್ ಆಗಿ 3 ಫೀಟ್ ಇರುತ್ತೆ. ಆರಾಮಾಗಿ ನೋಡ್ಬೋದು. ಆಮೇಲೆ ಇಲ್ಲಿ ಚೇರ್ ಹಾಕೊಂಡ್ ಕುಂತ್ಕೊಂಡ್ರು ಇಲ್ಲೂ ಕಾಣುತ್ತೆ ಸರ್, ಅಲ್ವಾ? ಯಾಕಂದ್ರೆ ಈ ಕಡೆ ಎಲ್ಲ ನೋಡಿ ವ್ಯೂ ಎಲ್ಲ ಹೆಂಗಿದೆ, ಎಲ್ಲ ಫುಲ್ ಡೆವಲಪ್ ಆಗ್ತಾ ಇದೆಯಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿದೀವಿ ಸರ್. ಹೌದು ಸರ್, ಚೆನ್ನಾಗಿದೆ ಇದು. ಹಾ ಸರ್, ಬನ್ನಿ ಸರ್ ಒಳಗಡೆ ನೋಡೋಣ. ಓಕೆ, ವಾಸ್ಕಲ್ ಸೈಜಸ್ ಎಲ್ಲ ನೋಡಿದ್ವಿ, ಹೆವಿ ಇದೆ, 6x4 ಸೈಜಸ್ ಇದೆ. ಅಂಡ್ ಡೋರ್ ಡಿಸೈನ್ಸ್ ಕೂಡ ನೋಡಿದ್ವಿ. ಇಲ್ಲಿ ಡಬಲ್ ಲಾಕ್ ಕೊಟ್ಟಿದೀವಿ. ಮೇಲೆ 2 ಲಾಕ್ ಇದೆಯಾ? ಡಬಲ್ ಲಾಕ್ ಇದೆ. ಓಕೆ, ಸೂಪರ್ ಸರ್. ಇಲ್ಲೊಂದೇನೋ ಕಿಟಕಿ ಕಾಣಿಸ್ತಿದೆ. ಹಾ ಸರ್, ಅದು ಇವಾಗ ಏನಂದ್ರೆ ಇದು ಇವಾಗ ಈಸ್ಟ್ ಫೇಸಿಂಗ್ ಇಂದ ಬರೋದಕ್ಕೆ ಅಂತೇಳಿ ಇದು ಮೇನ್ ಡೋರ್ ಪಕ್ಕಕ್ಕೆ ಅಂತೇಳಿ ಇದನ್ನೊಂದು ಪಾಲಿಶ್ಡ್ ವಿಂಡೋ ಮಾಡಿದ್ವಿ. ಓಕೆ, ಅದನ್ನ ಏನಂತ ಹೇಳಿದ್ರೆ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಬಂದಿರೋದ್ರಿಂದ ಒಂದು ಫ್ರೆಂಚ್ ವಿಂಡೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ಸರ್. ಓಕೆ, ಮನೆಯಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ವಿಂಡೋಸ್ ಡಿಫ್ರೆಂಟ್ ಸೈಜಸ್ ಇದೆ, ಡಿಫ್ರೆಂಟ್ ಶೇಪ್ ಇದು ನೋಡಬಹುದು. ಈ ವಿಂಡೋ ಇವಾಗ ನಮ್ಗೆ ಡೋರ್ ಹಾಕಿದ್ರೆ ನೋಡಿ, ಆಚೆಗಡೆಯಿಂದನೂ ಸೊ ಒಂದೇ ತರ ಕಾಣುತ್ತೆ, ಒಳಗಡೆಯಿಂದನೂ ಕೂಡ ಅದೇ ಕಾಂಬಿನೇಷನ್. ಹಳೆ ಮನೆಗಳಲ್ಲಿ ಹಿಂಗಿರೋದು ನೋಡಿದ್ದೆ ನಾನು. ಆಮೇಲೆ ಅದು ಈಸ್ಟ್ ಫೇಸಿಂಗ್ ಇರೋದ್ರಿಂದ ಬೆಳಗ್ಗೆ ಒಳ್ಳೆ ಬೆಳಕಿರುತ್ತೆ ಸರ್. ಸನ್ರೈಸ್ ಆಗ್ತಿದ್ದಂಗೆನೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕಂಪ್ಲೀಟ್ ಫ್ಲೋರಿಂಗ್ ಎಲ್ಲಾನು ಗ್ರಾನೈಟ್ ಹಾಕಿದೀವಿ ಸರ್. ಗ್ರಾನೈಟ್ ಹಾಕ್ಬಿಟ್ಟು ಈ ಬಾರ್ಡರ್ಸ್ ಕೂಡ ಅಷ್ಟೇನೆ ಇದನ್ನು ಸ್ವಲ್ಪ ಒಂದು ನ್ಯೂ ಡಿಸೈನ್ ಅಲ್ಲೇನೆ ಮಾಡಿದೀವಿ ಕಂಪ್ಲೀಟ್ ಆಗಿ. ಸೀಲಿಂಗ್ ಬ್ಯೂಟಿಫುಲ್ ಆಗಿ ಮಾಡಿದೀವಿ. ಸೀಲಿಂಗ್ ಮತ್ತೆ ಟಿವಿ ಯೂನಿಟ್ ಅಷ್ಟೇನೆ ಎಲ್ಲಾನು ಎಲ್ಲೋ ಮಿಸ್ ಮ್ಯಾಚ್ ಆಗೋ ತರ ಎಲ್ಲೂ ಇಲ್ಲ ಸರ್. ಎಲ್ ಶೇಪ್ ಅಲ್ಲಿ ನಾವು ಸಿಟ್ಟಿಂಗ್ ಪ್ಲಾನ್ ಮಾಡಬಹುದು. ಇದಿಷ್ಟು ಕಿಚನ್ ಮತ್ತೆ ಲಿವಿಂಗ್ ಏರಿಯಾ ಅಂಡ್ ಡೈನಿಂಗ್ ಏರಿಯಾ ಎಲ್ಲಾನು ಒಂದೇ ಸಮಕ್ಕಿದೆ. ಕಿಚನ್ ಚೆನ್ನಾಗಿದೆ, ಕಿಚನ್ ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡಿದೀವಿ. ಇವಾಗ ರೀಸೆಂಟ್ ಆಗಿ ಓನರ್ ಶಿಫ್ಟ್ ಆಗ್ತಿರೋದ್ರಿಂದ ಎಲ್ಲಾ ಸಾಮಾನು 1 or 2 days ಆಯ್ತು ಅಷ್ಟೇ ಶಿಫ್ಟ್ ಆಗಿ. ಇದನ್ನ ಚಿಕ್ಕದ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೊಂಡಿದೀವಿ. ಅಲ್ಲಿ ಅದಕ್ಕೆ ಅಂತಂದ್ರೆ ಇದೆಲ್ಲ ಡಿಸೈನ್ಸ್ ಪ್ಲಾನ್ ಮಾಡಿದೀವಿ ಮೇಲ್ಗಡೆಯಿಂದಾನು. ಅಂಡ್ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ಇದಕ್ಕೆ ಸಪರೇಟ್, ಈ ಪೀಸ್ಗೆ ಸಪರೇಟ್ ಮಾಡಿದೀವಿ, ಅದಷ್ಟಕ್ಕೇನೆ ಸಪರೇಟ್ ಮಾಡಿದೀವಿ. ಯಾವ್ದಕ್ಕೂ ಕಲರೇ ಮಾಡಿಲ್ಲ, ಅದೇ ವೈಟ್ ಕಲರ್ ಅಲ್ಲೇ ಡಿಫ್ರೆಂಟ್ ಲುಕ್ ಬರ್ಲಿ ಅಂತ ಹೇಳಿ ಇಟ್ಟಿದೀವಿ. ಅಂಡ್ ಈ ಏರಿಯಾದಲ್ಲಿ ಇನ್ನೊಂದು ಹೈಲೈಟ್ ಪ್ಲೇಸ್ ಅಂದ್ರೆ ಈ ಏರಿಯಾ ಸರ್. ಇದನ್ನ ತೋರಿಸಬಹುದು, ಮಾಡಿದೀವಿ. ಮತ್ತೆ ಇಲ್ಲಿ ಟೈಲ್ಸ್ ಸರ್, ಅದೆಲ್ಲ ಟೈಲ್ಸ್. ಇದೊಂದು ಗ್ರಾನೈಟ್ ಕೌಂಟರ್ ಮಾಡ್ಬಿಟ್ಟು ಒಂದು ಕೆಳಗಡೆ ಸ್ಟೋರೇಜ್ ಅಂತ ಪ್ಲಾನ್ ಮಾಡಿದ್ವಿ. ಒಂದು ಸಿಂಕ್ ಹಾಕಿದೀವಿ. ಈ ಆಫ್ ಸೈಡ್ ಏನಿತ್ತಲ್ಲ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗಂಗೆ ಪ್ಲಾನ್ ಮಾಡಿದೀವಿ ಸರ್. ಇದು ಮಿರರ್ಸ್ ಅಷ್ಟೇ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಕಲರ್ ಚೇಂಜ್ ಸ್ವಿಚಸ್ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲೊಂದು ಟಾಯ್ಲೆಟ್ ಇದೆ, ಟಾಯ್ಲೆಟ್ ತೋರ್ಸೋಣ. ಫಸ್ಟ್ ಏನಂದ್ರೆ ಕಿಚನ್ ಸರ್. ಕಿಚನ್ ಅಲ್ಲಿ ನೋಡ್ಬೋದು, ಇದು ಸ್ಪೇಷಿಯಸ್ ಆಗಿದೆ, ಎಲ್ಲೂ ಕೂಡ ಇಕ್ಕಟ್ ಅನ್ನೋ ತರ ಏನಿಲ್ಲ. ಸಜ್ಜನು ಕೂಡ ಎಷ್ಟು ಬೇಕು ಅಷ್ಟು ಸಫಿಶಿಯಂಟ್ ಆಗಿ ಸಜ್ಜ ಕೊಟ್ಟಿದೀವಿ, ವಿಂಡೋಸ್ ಕೊಟ್ಟಿದೀವಿ, ಮತ್ತೆ ಕಿಚನ್ ಕೌಂಟರ್ ಕೂಡ ಪ್ಲಾನ್ ಮಾಡಿದೀವಿ. ಅಂಡ್ ದೆನ್ ಆಫ್ಟರ್ ಇಲ್ಲಿ ಒಂದು ಯುಟಿಲಿಟಿ ಏರಿಯಾ ಕೊಟ್ಟಿದೀವಿ ಸರ್. ಓನರ್ ಮನೆ ಆಗಿರೋದ್ರಿಂದ ಇಲ್ಲಿ ನೋಡಿ ಓಪನ್ ಮಾಡಿದ್ರೆ ಎಷ್ಟು ಬೆಳಕಿರುತ್ತೆ ಆಲ್ ಟೈಮ್. ಇಲ್ಲೊಂದು ಸೇಫ್ಟಿ ಗ್ರಿಲ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಗೆ ಪಾಯಿಂಟ್ ಕೊಟ್ಟಿದೀವಿ, ಇನ್ಲೆಟ್ ಪೈಪ್, ಸ್ವಿಚಸ್ ಮತ್ತೆ ಟೈಲ್ಸ್ ಪ್ರತಿಯೊಂದನ್ನು ಪ್ಲಾನ್ ಮಾಡ್ಕೊಟ್ಬಿಟ್ಟಿದೀವಿ ಸರ್. ಇಷ್ಟು ಬೆಳಕಿರುತ್ತೆ ಸರ್ ಮನೆಯಲ್ಲಿ. ನಮ್ಗೆ ಆ ವಿಂಡೋ ತೆಗ್ದಿಲ್ಲ ಅಂತಂದ್ರೆ ಇದನ್ನ ತೆಗೆದ್ರೆ ಸಾಕು, ಸಫಿಶಿಯಂಟ್ ಬೆಳಕಿರುತ್ತೆ. ಮತ್ತೆ ಎಂಟೈರ್ ಥಿಂಗ್ ಪ್ಲಾನ್ ಮಾಡ್ಕೊಂಡಿದೀವಿ. ಇಲ್ಲಿ ದೇವ್ರ ಮನೆ ಇದೆ ಸರ್. ದೇವ್ರ ಮನೆ ಸರ್, ದೇವ್ರ ಮನೆ ನೋಡ್ಬೋದು, ಚೆನ್ನಾಗಿ ಬಂದಿದೆ ಸರ್. ಇದು ಹೊಸ ಕಾನ್ಸೆಪ್ಟ್ ಅಲ್ಲೇನೆ ಇದೆ. ಆಮೇಲೆ ತುಂಬಾ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಕಾಂಪ್ಯಾಕ್ಟ್ ಆಗಿದೆ. ಅಲ್ಲಿ ಒಂದು ಗ್ರಾನೈಟ್ ಬೀಡಿಂಗ್ ಕೂಡ ಹಾಕಿದೀವಿ. ಇವಾಗ ಫೋಟೋ ಇಡೋದಕ್ಕೆ ಅಂತಂತಾನೆ ಫಸ್ಟ್ ಹೇಳಿ ಪ್ಲಾನ್ ಮಾಡಿಸ್ಕೊಂಡಿದ್ರು. ಅಂಡ್ ಒಂದು ಬೇಸಿಕ್ ಫಾಲ್ ಸೀಲಿಂಗ್ ಪ್ಲಾನ್ ಮಾಡಿದೀವಿ. ಮತ್ತೆ ಟೈಲ್ಸ್ ಎಲ್ಲಾನು ನೋಡ್ಬೋದು ನೀವು. ಎಲ್ಲಾನು ನಮಗೆ
ವೈಟ್ ಕಲರ್ ಸ್ವಲ್ಪ ಕ್ಲೌಡ್ ಫಿನಿಶ್ಡನ್ನೇ ಕೊಟ್ಟಿದೀವಿ. ಆಸ್ ಪರ್ ವಾಸ್ತು ಹೇಳ್ಬೇಕಂತಂದ್ರೆ ಎಷ್ಟಾಗುತ್ತೋ ಅಷ್ಟು ವೈಟ್ ಅಲ್ಲೇನೆ ಇರ್ಬೇಕು ಅಂತಾನೆ ಪ್ರಿಫರ್ ಮಾಡೋದು. ಅದ್ರ ಪ್ರಕಾರನೇ ಪ್ಲಾನ್ ಕೂಡ ಮಾಡಿದೀವಿ. ಹೊರಗಡೆಯಿಂದ ನೋಡೋಕಂತೂ ತುಂಬಾ ಸೂಪರ್ ಆಗಿದೆ ಸರ್. ಡೋರ್ಸ್ ಅಷ್ಟೇನೆ, ಇದೆಲ್ಲ ಜಸ್ಟ್ ಸಿಂಪಲ್ ಬೀಡಿಂಗ್ಸ್ ಅಷ್ಟೇನೆ ಸರ್. ಬೀಡಿಂಗ್ ವರ್ಕ್ ಮಾಡಿರೋದು, ಇದೆಲ್ಲ ಸ್ಟಿಕ್ಕರಿಂಗ್ ಏನೆ, ಗ್ಲಾಸ್ ಮೇಲೆ ಇರೋದಿಲ್ಲ. ಸಖತ್ತಾಗಿದೆ ಸರ್ ಇದು. ತುಂಬಾ ಅಬ್ರ ಲುಕ್ ಬಂದಿದೆ. ಹೌದು ಸರ್, ಇರೋದು ಚಿಕ್ಕದ್ರಲ್ಲಿ ಒಂದು ಹೈಲೈಟ್ ಆಗ್ತಾ ಇದೆ, ತುಂಬಾ ಹೈಲೈಟ್ ಆಗ್ತಾ ಇದೆ. ಅಂಡ್ ಇಲ್ಲಿ ಬಂದ್ರೆ ಇದೊಂದು ಕಾಮನ್ ಟಾಯ್ಲೆಟ್ ಸರ್. ಕಾಮನ್ ಟಾಯ್ಲೆಟ್ ಅಂತ ಹೇಳಿದ್ರೆ ಇವಾಗ ನಮ್ ಕಿಚನ್ ಇಂದನೂ ಆಕ್ಸೆಸ್ ಆಗುತ್ತೆ, ರೂಮ್ ಇಂದನೂ ಆಕ್ಸೆಸ್ ಆಗುತ್ತೆ. ತುಂಬಾ ಸ್ಪೇಸ್ ಇದೆ, ಸ್ಪೇಷಿಯಸ್ ಆಗಿದೆ. ಟೈಲಿಂಗ್ ಪ್ಯಾಟರ್ನ್ ನೋಡಬಹುದು. ಟೈಲಿಂಗ್ ಪ್ಯಾಟರ್ನ್ ಕೂಡ ಡಾರ್ಕ್ ವೈಟ್ ಆಗಿ ಮಾಡಿದೀವಿ ಕಂಪ್ಲೀಟ್ ಆಗಿ. ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ವಾಲ್ ಪೂರ್ತಿ ಡಾರ್ಕ್ ವಾಲ್ ಅಂತಾನೆ ತಗೊಂಡಿದೀವಿ, ಯಾಕಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಇರ್ಲಿ ಅಂತಂತೇಳಿ. ಆಮೇಲೆ ಓನರ್ಗೆ ಸ್ವಲ್ಪ ಬ್ಲಾಕ್ ಕಲರ್ ಲೈಕ್ ಮಾಡ್ತಾ ಇದ್ರು ಅಂತಂತೇಳಿ ಅದ್ರ ಪ್ರಕಾರನೇ ಕಾಂಬಿನೇಷನ್ ಮಾಡಿದೀವಿ. ಕೆಳಗಡೆ ಫ್ಲೋರಿಂಗ್ ಅಲ್ಲೂ ನೋಡ್ಬೋದು, ಕಾಲು ಜಕ್ಕೆ ಅಂತ ಒಂದು ಸಾದ್ರಳ್ಳಿ ಕಲ್ಲು ಹಾಕ್ಬಿಟ್ಟಿದೀವಿ. ಮತ್ತೆ ಇದೆಲ್ಲ ಆಂಟಿ ಸ್ಕಿಡ್ ಟೈಲ್ಸ್. ಅದಷ್ಟನ್ನ ಪರ್ಫೆಕ್ಟ್ ಆಗಿ ಟಾಯ್ಲೆಟ್ ಒಳಗಡೆ ಏನೇನ್ ಬೇಕಲ್ಲ, ಗೀಸರ್ ಪ್ರೊವಿಷನ್, ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಪ್ರೊವಿಷನ್, ವಿಂಡೋ, ಮತ್ತೆ ಶವರ್ಸ್ ಎಲ್ಲವೂ ಕೂಡ ಕೊಟ್ಟಿದೀವಿ. ಅಂಡ್ ಟೈಲ್ಸ್ ಕೂಡ 8 ಅಡಿಗೆ ಹಾಕಿದೀವಿ ಸರ್. ಟೋಟಲ್ ಹೈಟ್ ಬಂದ್ಬಿಟ್ಟು 8 ಅಡಿ ಇದೆ. ಅದು 8 ಅಡಿ ಟೈಲ್ಸ್ ಹಾಕಿ ಟೈಲ್ಸ್ ಇದೆ. ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಇದೇ ಏರಿಯಾದಲ್ಲೇನೆ ನಾವು ಒಂದು 2 BHK ಮನೆನ ಪ್ಲಾನ್ ಮಾಡಿದೀವಿ. ಬಿಕಾಸ್ ಇದು ಡುಪ್ಲೆಕ್ಸ್ ಅಲ್ಲ, ರೆಗ್ಯುಲರ್ ಹೌಸ್ ಆಗಿರೋದ್ರಿಂದ 2 ಬೆಡ್ರೂಮ್ ಬೇಕಾಗಿತ್ತು ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಇಲ್ಲಿ ಎಂಟ್ರಿ ಆದ್ವಿ ಅಂತ ಹೇಳಿದ್ರೆ ಈ ಕಡೆ ರೂಮ್ ಗಳಿಗೆ ನಾವು ಡಿವೈಡ್ ಆಗ್ತೀವಿ. ಇದೊಂದು ಮಾಸ್ಟರ್ ಬೆಡ್ರೂಮ್, ಇದೊಂದು ಕಾಮನ್ ಬೆಡ್ರೂಮ್, 2 ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ನೋಡ್ಬಿಡೋಣ. ಆಮೇಲೆ ಇನ್ನೊಂದು ನೋಡ್ಬೋದು, ಡೋರ್ಸ್ ಅಷ್ಟೇನೆ. ಡೋರ್ಸ್ ನೋಡಿ ಸರ್, ಇದು ರೆಡಿಮೇಡ್ ಡೋರ್. ಡಿಸೈನ್ಸ್ ಹೆಂಗಿದೆ ನೋಡಿ ಸರ್. ಅದು 2 ಡೋರ್ ಹಾಕಿದ್ರೆ ಕೂಡ ಒಂದೇ ತರ ಡಿಸೈನ್ಸ್ ಮಾಡಿದೀವಿ. ತುಂಬಾ ಎಲಿಗೆಂಟ್ ಡಿಸೈನ್ ಇದೆ. ಆಮೇಲೆ ಇದಕ್ಕೆಲ್ಲ ಪೇಂಟಿಂಗ್ ಮಾಡಿದೀವಿ ಸರ್. ಸರ್ ಒಳಗಡೆ ಬಂದ್ರೆ ಇದು ಕೂಡ ಸ್ಪೇಷಿಯಸ್ ಆಗಿ ಒಂದು ರೂಮ್ ಇದೆ. ಇದು ಇನ್ನ ಕಾಟ್ ಸೆಟ್ ಮಾಡ್ಕೊಂಡಿಲ್ಲ. ಎಕ್ಸಾಕ್ಟ್ಲಿ ಏರಿಯಾದಲ್ಲಿ ಕಾಟ್ ಹಾಕೊಳ್ಳಕ್ಕೆ ಅಂತಾನೆ ಪ್ಲಾನ್ ಕೊಟ್ಟಿದೀವಿ. ಆ ಕಡೆ ಒಂದು ಲೆಂತ್ ವಿಂಡೋ, ಈ ಕಡೆ ಒಂದು ಲೆಂತ್ ವಿಂಡೋ. ನೀವು ಆಗ್ಲೇ ಹೇಳ್ದಂಗೆ ಈ ಮನೆಯಲ್ಲಿ ವಿಂಡೋಸ್ ಆಗಿದೆ. ಈ ಕಡೆ ಇಲ್ಲೆಲ್ಲೂ ಕೊಡೋದಕ್ಕೆ ವಿಂಡೋ ಕೊಡೋಕೆ ಆಪ್ಷನ್ ಇರ್ಲಿಲ್ಲ, ಅದಕ್ಕೆ ಅಲ್ಲೇ ಪ್ಲಾನ್ ಮಾಡಿದೀವಿ. ಮತ್ತೆ ಇಂಟೀರಿಯರ್ ಅಷ್ಟೇ, ಆ ಕಡೆ ಒಂದು ವಾಲ್ ರೂಮ್, ಈ ಕಡೆ ಒಂದು ವಾಲ್ ರೂಮ್, ಇಲ್ಲಿ ಮಧ್ಯದಲ್ಲಿ ರೆಡಿ ಆಗಕ್ಕೆ ಅಂತ ಹೇಳ್ಬಿಟ್ಟು ಎಂಟೈರ್ ಏರಿಯಾ ಇಲ್ಲಿ ರೆಡಿ ಮಾಡಿದ್ವಿ. ಟೋಟಲ್ ಇಂಟೀರಿಯರ್ ಗೆ ಎಷ್ಟಾಗಿರ್ಬೋದು ಸರ್ ಈ ಮನೆ? ಟೋಟಲ್ ಇಂಟೀರಿಯರ್ ಕೂಡ ನಮ್ಗೆ ಆಲ್ಮೋಸ್ಟ್ ಒಂದು 3.5-4 ಲಕ್ಷ ಬಂತು ಸರ್. ಈ ಮನೆಯಲ್ಲಿ ಆಲ್ಮೋಸ್ಟ್ ಇದು ಪೂರ್ತಿ ಮಾಡಿದೀವಿ. ಈ ರೂಮ್ ಅಲ್ಲಿ ಮತ್ತೆ ಕಿಚನ್ ಮಾಡಿದೀವಿ, ಮತ್ತೆ ಟಿವಿ ಯೂನಿಟ್ ಮಾಡಿದೀವಿ, ಫಾಲ್ ಸೀಲಿಂಗ್ ಮಾಡಿದೀವಿ. ಅಷ್ಟು ಐಟಮ್ಸ್ ಎಲ್ಲ ಕವರ್ ಅಪ್ ಆಗಿದೆ. ಸೂಪರ್. ಇದೆಲ್ಲ ನೋಡ್ಬೋದು ಸರ್, ಎಲ್ಲ ಲೆದರ್ ಫಿನಿಶ್ಡ್ ಲೇಟೆಸ್ಟ್ ಏನ್ ಬಂದಿದೆಯಲ್ಲ ಅದನ್ನ ಯೂಸ್ ಮಾಡಿದೀವಿ. ಕಾಂಬಿನೇಷನ್ಸ್ ಆಗ್ಲಿ ಮತ್ತೆ ಡಿಸೈನ್ಸ್ ಆಗ್ಲಿ ಎಲ್ಲಾನು ಹೊಸದು ಇವಾಗ ಟ್ರೆಂಡ್ ಅಲ್ಲಿ ಏನಿದೆಯಲ್ಲ ಅದನ್ನ ಪ್ಲಾನ್ ಮಾಡಿದೀವಿ ಸರ್. ಈ ಕಡೆ ಬಂದ್ರೆ ಒಂದು ಬಾತ್ರೂಮ್ ಇದೆ ಸರ್. ಇದು ಅಟ್ಯಾಚ್ ಟಾಯ್ಲೆಟ್. ಇವಾಗ ಅಲ್ಲೊಂದು ಕಾಮನ್ ಟಾಯ್ಲೆಟ್ ನೋಡಿದ್ವಿ, ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಸರ್. ಈ ಟೈಲ್ಸ್ ನೋಡಬಹುದು ಸರ್, ಟೈಲ್ಸ್ ಎಲ್ಲ ಫುಲ್ ಫಿನಿಶ್ ಮಾಡಿದಾರಲ್ಲ ಸರ್. ಟಾಪ್ ಗಂಟೆ ಹಾಕಿದೀವಿ. ಕಲರ್ಸ್ ನೋಡಿ ಸರ್, ಇದು ಆಕ್ಚುಲಿ ಡಾರ್ಕ್ ಕಲರ್ಸ್ ಯಾರು ಯೂಸ್ ಮಾಡಲ್ಲ, ಚೆನ್ನಾಗಿ ಬರಲ್ಲ ಅಂತ ಹೇಳಿ ಟ್ರೈ ಮಾಡಿದೀರಾ? ಚೆನ್ನಾಗಿ ಬಂದಿದೆ ಸರ್. ಅಂದ್ರೆ ಸ್ವಲ್ಪ ಚಿಕ್ಕದಿತ್ತಲ್ಲ, ಅದಕ್ಕೆ ನಾವು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು 2 ಡಾರ್ಕ್ ವಾಲ್ 2 ಲೈಟ್ ವಾಲ್ ಪ್ಲಾನ್ ಮಾಡೋದು ಸರ್. ಸರ್ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ, ಸೇಮ್ ಅದೇ ತರದ್ದು ಡೋರ್ ಹಾಕಿದೀವಿ. ಅಂಡ್ ಇದು ಸ್ವಲ್ಪ ಕಾಮನ್ ಬೆಡ್ರೂಮ್ ಆಗಿರೋದ್ರಿಂದ ಅಷ್ಟು ಸ್ಪೇಸಸ್ ಆಗಿಲ್ಲ, ಸ್ವಲ್ಪ ಚಿಕ್ಕದಿದೆ. ಇಲ್ಲಿ ನಾವ್ ಏನೇನ್ ಮಾಡೋದು ಅಂತಂದ್ರೆ ಸರ್, ಫಸ್ಟ್ ಸಜ್ಜೆ ಹಾಕ್ಬಿಟ್ಟು ಆಮೇಲೆ ಬೀರುಗಳೆಲ್ಲ ಓನರ್ ಇದ್ದಿರೋದ್ರಿಂದ ಇಲ್ಲಿ ವಾಲ್ ರೂಮ್ ಮಾಡ್ಲಿಲ್ಲ, ಅದ್ರ ಬದಲಾಗಿ ಜಸ್ಟ್ ಲಾಫ್ಟ್ ಕ್ಲೋಸ್ ಮಾಡ್ಬಿಟ್ವಿ. ಲಾಫ್ಟ್ ಕ್ಲೋಸ್ ಮಾಡಿ ಅದ ಕಲರ್ ಕಾಂಬಿನೇಷನ್ ಇರ್ಬೋದು, ಮತ್ತೆ ಇದನ್ನೆಲ್ಲ ನೋಡ್ಬೋದು, ಎಲ್ಲ ಲೆದರ್ ಫಿನಿಶ್ ಇದೆ. ಲೆದರ್ ಫಿನಿಶ್ಡ್ ನಾವು ಪ್ಲಾನ್ ಮಾಡಿದ್ವಿ. ಬಹುಶಃ ಮನೆ ನಿಮ್ಮ ಹತ್ರ ಕೊಟ್ಟು ಬಿಟ್ರೆ, ನಮ್ಮ ಹತ್ರ ಏನಿದೆ ಈಗ ನೋಡಿ, ಇದೇ ಬೀರು ಇರೋದಕ್ಕೋಸ್ಕರ ಇಲ್ಲಿ ನೀವೇನು ಪ್ಲಾನ್ ಮಾಡಿಲ್ಲ, ಹೆಂಗ್ ಬೇಕು ಹಂಗೆ ಪ್ಲಾನ್ ಮಾಡ್ಕೊಟ್ರಿ. ಬಹುಶಃ ನಾವ್ಯಾವ್ದು ರೆಡಿ ಆಗಿರೋ ಮನೆ ತಗೊಳಕ್ ಹೋದ್ರೆ ಅದೇ ಸಮಸ್ಯೆ. ಅದೆಲ್ಲ ತುಂಬಾ ಸೈಟ್ ಇದ್ರೆ ನಿಮ್ಮ ಹತ್ರ ಮನೆ ಕಟ್ಸ್ಕೊಳ್ಳೋದು ಬೆಸ್ಟ್. ಹೆಂಗ್ ಪ್ಲಾನ್ ಇದೆ ಹಂಗ್ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಏನಿದೆ ಅದೆಲ್ಲ ಯೂಸ್ ಮಾಡ್ಬೇಕಲ್ಲ. ಸೂಪರ್. ಇಲ್ಲೂ ನೋಡ್ಬೋದು ಸರ್, ಇವಾಗ 2 ಕ್ರಾಸ್ ವೆಂಟಿಲೇಷನ್ ವಿಂಡೋ ಕೂಡ ಕೊಟ್ಟಿದೀವಿ. ಯಾಕಂದ್ರೆ ಆಪ್ಷನ್ ಇರೋದ್ರಿಂದ ಇಲ್ಲೇನು ವಾಲ್ ರೂಮ್ ಏನು ಬರ್ಲಿಲ್ಲ,
ಅದಕ್ಕೆ ಈ ಕಡೆ ಎರಡು ಕಡೆನೂ ವಿಂಡೋ ಸಿಕ್ತು ಅಂತ ತಂದು ಕೊಟ್ಕೊಂಡಿದ್ದೀವಿ ಸರ್. ಇದೊಂದು ಹೈಲೈಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಎಸ್ ಎಸ್, ಇದೊಂದು ಹೈಲೈಟ್ಸ್. ಮತ್ತೆ ಯಾವ್ದು ಒಂದು ಸರ್ ಮೇಲ್ಗಡೆ ನನಗಂತೂ ಸಖತ್ ಇಷ್ಟ ಆಯ್ತು. ಮಂಗಳೂರು ಹಂಚು, ಮತ್ತೆ ಅದಕ್ಕೆ ಖಾಲಿ ಹಂಚು ಮಾತ್ರ ಹಾಕಿಲ್ಲ. ಈಗ ನಾವು ಕೆಲವೊಂದು ಮನೇಲಿ ತೋರಿಸಿದೀವಿ, ಆದ್ರೆ ಅಲ್ಲಿ ಬೆಳಕು ಬರೋಕ್ ಒಂದು ಗಾಜಿನ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ಇದು ಇಲ್ಲಿ ಇರುವಂತ ಬೆಳಕೇ ಸಾಕು, ಬೇರೆ ಲೈಟೇ ಬೇಡ ಇಲ್ಲಿ. ಏನು ಬೇಕಾಗಲ್ಲ, ಓಕೆ ಸಫಿಶಿಯಂಟ್ ಲೈಟಿಂಗ್ ಇದೆ. ಓಕೆ, ಆಮೇಲೆ ನೈಟ್ ಟೈಮ್ ಅಲ್ಲಿ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಡಿಸೈನರ್ ಲೈಟ್ ಹಾಕೋಕೆ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ, ಮತ್ತೆ ಅಲ್ಲೂ ಕೂಡ ಲೈಟಿಗೆ ಮೆಟ್ಲತ್ಬೇಕಾದ್ರೆ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳಿ ಅಲ್ಲೂ ಕೊಟ್ಟಿದ್ದೀವಿ. ಓಕೆ ಓಕೆ. ಇಲ್ಲಿರುವಂತದ್ದು ಈಗ ಸಿಂಗಲ್ ರೂಮ್ ಇದು? ಇಲ್ಲ ಸರ್, ಇದು ಒಂದು 1 BHK ತರನೇ ಇದೆ, ಬಟ್ ರೂಮ್ ಇಲ್ಲ, 1 RK ಅಂತ ಹೇಳ್ಬೋದು. ಓಕೆ, ಅಷ್ಟು ಪ್ಲಾನ್ ಮಾಡಿದ್ದೀವಿ. ಇನ್ನು ಏರಿಯಾದಲ್ಲಿ ಇದಿಷ್ಟು ನೋಡ್ಬೋದು, ಕಂಪ್ಲೀಟ್ ಆಗಿ ಓಪನ್ ಟೆರೆಸ್ ಇದೆ. ಹೌದು. ಮತ್ತೆ ಇಲ್ಲಿ ಎಲ್ಲ ತರದ ವಾಟರ್ ಪ್ರೂಫ್ ಲೀಕೇಜ್ ಬರ್ದಿರಂಗೆ ಎಲ್ಲಾನು ವ್ಯವಸ್ಥೆ ಮಾಡ್ಕೊಟ್ಬಿಟ್ಟಿದೀವಿ. ಇದನ್ನು ಕೂಡ 1 ಅಡಿ ಮೇಲೆ ಮಾಡಿದೀವಿ. ಓಕೆ, ಇದನ್ನು 4 ಅಡಿ ಹೈಟ್ ಇದೆ. ಓಕೆ, ಪ್ಯಾರಾಪಿಟ್ ಎಲ್ಲಾನು ಕೂಡ. ಆಮೇಲೆ ಇಲ್ಲಿಗೇನೆ ಸ್ಲೋಪ್ ತಂದಿದೀವಿ, ನಾರ್ತ್ ಈಸ್ಟ್ ಕಾರ್ನರ್ ಗೆ ಸ್ಲೋಪ್ ಕೊಡಬೇಕು ಅಂತ ಹೇಳಿ. ಓಕೆ, ಅಂಡ್ ಆ ಕಡೆ ಬಟ್ಟೆ ಒಗೆಯಕ್ಕೆಲ್ಲ ಪ್ರಾವಿಷನ್ಸ್ ಮಾಡ್ಬಿಟ್ಟಿದೀವಿ. ಅವ್ನು ಕುಂತ್ಕೊಂಡು ಬಟ್ಟೆ ಒಗೆಯೋದಕ್ಕೆ ಅಂಡ್ ಟ್ಯಾಪ್ ಹಾಕೊಳ್ಳೋದಕ್ಕೆಲ್ಲ ಅದಕ್ಕೂ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಿದ್ವಿ ಏನು ಕಾಮನ್ ಟಾಯ್ಲೆಟ್ ಇಲ್ಲ ಅಂತ ಹೇಳಿ ಯಾರನ್ನ ಗೆಸ್ಟ್ ಬಂದ್ರು ಅಂದ್ರೆ, ಇಲ್ಲಾಂದ್ರೆ ಯಾರನ್ನ ಬಿಲ್ಡಿಂಗ್ ಕ್ಲೀನ್ ಮಾಡಕ್ಕೆ ಪ್ಲಂಬರ್ ಅವ್ರು ಯಾರನ್ನ ಬಂದ್ರು ಅಂತಂದ್ರೂ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಬಿಟ್ಟಿದೀವಿ. ಓಹೋ, ಇಲ್ಲಿ ನೋಡ್ಬೋದು, ಇದರಲ್ಲಿ ಇಂಡಿಯನ್ ಹಾಕ್ಬಿಟ್ಟಿದೀವಿ. ಓಕೆ, ಅಂಡ್ ಎಮರ್ಜೆನ್ಸಿಗೆ ಮನೆಯಲ್ಲಿ ರಶ್ ಇದೆ ಅಂತಂದು ಬೇಕಾದ್ರೆ ಬಂದು ಯೂಸ್ ಮಾಡ್ಬೋದು. ಓಕೆ, ಓಕೆ. ಸರ್ ಮೇಲ್ಗಡೆ ಒಂದೆರಡು ಟ್ಯಾಂಕ್ ರೂಮ್ ಎಲ್ಲ ಮಾಡಿದೀವಿ, ಮೇಲಿನ ಹೋಗೋಣ. ಸರ್ ಇದು ಕಂಪ್ಲೀಟ್ ಆಗಿ ಟ್ಯಾಂಕ್ ರೂಮ್. ಇಲ್ಲಿ ನೋಡ್ಬೋದು ಸೋಲಾರ್ ಸಪರೇಟ್ ಆಗಿದೆ. ಓಕೆ, ಕೆಳಗಡೆ ಟೆರೆಸ್ ಅಲ್ಲಿ ಯಾವ್ದೇ ತರ ಜಾಮ್ ಆಗಿಲ್ಲ. ಹೌದು. ಅದು ಇದು ಏನಾರ ಸೋಲಾರ್ ಅಡ್ಡ ಇರುತ್ತೆ, ಆಟ ಆಡಿದ್ರೆ ಮಕ್ಳು ಆಟ ಆಡ್ಬೇಕಾದ್ರೆ ಹೊಡೆದಾಕ್ತಾರೆ, ಹಂಗಿಂಗ್ ಅನ್ನೋದೇನಿರಲ್ಲ. ಮೇಲ್ಗಡೆ ಸಫಿಶಿಯಂಟ್ ಆಗಿ 2 ಟ್ಯಾಂಕ್ ಇದೆ. ಹೈಟ್ ನೋಡ್ಬೋದು, ಎಲ್ಲರೂ ಜಸ್ಟ್ ಒಂದು 3 ಫೀಟ್ ಅಲ್ಲಿ ಇಲ್ಲ 4 ಫೀಟ್ ಅಲ್ಲಿ ಹಾಕಿರ್ತಾರೆ. ಆಲ್ಮೋಸ್ಟ್ ಒಂದು 7-8 ಫೀಟ್ ಮೇಲ್ಗಡೆನೆ ಸ್ಲ್ಯಾಬ್ ಹಾಕಿದೀವಿ. ಕರೆಕ್ಟ್ ಹಾಕಿದೀವಿ. ಮತ್ತೆ ಇದೊಂದು ಸಿಂಪಲ್ ಆಗಿ ಒಂದು ರೂಮ್ ತರಾನೇ ಮಾಡಿದೀವಿ ಸರ್. ನೋಡ್ಬೋದು ಸ್ಪೇಷಿಯಸ್ ಆಗಿದೆ. ಇದ್ರಲ್ಲಿ ಎಲ್ಲ ತರದ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಕೊಟ್ಬಿಟ್ಟಿದೀವಿ. ಮುಂದೆಲ್ಲಾದ್ರೂ ಬೇಕಾದ್ರೆ ಯೂಸ್ ಮಾಡಬಹುದು. ಮತ್ತೆ ವಾಷಿಂಗ್ ಮಿಷಿನ್ ಇಡೋದನ್ನು ಪೈಪ್ ಲೈನ್ ಗಳೆಲ್ಲ ತುಂಬಾ ನೀಟಾಗಿ ಮಾಡಿದಾರೆ ನೋಡಿ, ಇಲ್ಲಿ ಎಷ್ಟು ನೀಟಾಗಿದೆ ಅಂತ. ಹೌದು ಸರ್, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡ್ಕೋಬಹುದು. ಇಲ್ಲ ಒಂದು ಜಸ್ಟ್ ಒಂದು ಸ್ಟೋರ್ ರೂಮ್ ತರನಾರು ಯೂಸ್ ಮಾಡಬಹುದು ಸರ್. ಅದಕ್ಕೆ ಮತ್ತೆ ಇದರಿಂದ ಮೇಲಕ್ಕೆ ಹೋಗೋದಕ್ಕೆ ಇದೊಂದು ಚಿಕ್ಕದೊಂದು ರಿಮೂವಬಲ್ ಲ್ಯಾಡರ್ ಕೂಡ ಇಟ್ಟಿದೀವಿ. ಬೇಕಾದ್ರೆ ತೆಗಿಬೋದು, ಇಡಬಹುದು. ಇದೇನಂದ್ರೆ ಮಲ್ಟಿ ಪರ್ಪಸ್ ಅಂತ ಮಾಡಿರ್ತೀವಿ ಸರ್. ಇಲ್ಲಿ ಮೇಲೆ ಹತ್ತಕ್ಕೆ ಹೋಗುತ್ತೆ, ಬೇರೆ ಸಮ್ ಕ್ಲೀನ್ ಮಾಡಕ್ಕೆ ಇಳಿದು ಒಳಗಡೆ ಹೋಗಕ್ಕೂ ಪ್ಲಾನ್ ಮಾಡಿರ್ತೀವಿ. ಇದನ್ನ ತೆಗಿಬಹುದಾ? ಇದು ತೆಗಿಬಹುದು ಸರ್, ಎತ್ಕೋಬಹುದು. ಸೂಪರ್. ಹಾ ಸರ್. ಓಕೆ, ಮತ್ತೆ ಇಲ್ಲೊಂದು ಟ್ಯಾಪ್ ಕೊಟ್ಟಿದೀವಿ, ಜನರಲ್ ಕ್ಲೀನಿಂಗ್ ಅದಕ್ಕೆಲ್ಲ ಬೇಕಾಗುತ್ತೆ. ಓಕೆ, ಇದಿಷ್ಟು ಮೇಲ್ಗಡೆ ಏರಿಯಾ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇದ್ರ ಅಡಿಗಡೆ ಇರೋದು ಈಗ ನಾವು ಹೋಗ್ತಿರೋ 1 ಫ್ಲೋರ್ ಮನೆ. ಹೌದು ಸರ್. ಮತ್ತೆ ಅಗೇನ್ ಪಾರ್ಕಿಂಗ್ ಅಲ್ಲಿ ಹೆಂಗಿತ್ತಲ್ಲ ಸೇಮ್ ಅದೇ ತರನೇ ಇನ್ನೊಂದು ಮನೆ ಇದೆ ಸರ್. ಓಕೆ, ಓಕೆ. ಟೋಟಲ್ ಇದೆ ಬಜೆಟ್ ಅಲ್ಲಿ 3 ಮನೆ ಮಾಡ್ದಂಗ ಆಗಿದೆ ಸರ್. ವೀಕ್ಷಕರೇ, ನಾವೇನು ಮನೆಯನ್ನ ತೋರಿಸ್ತಾ ಇದೀವಲ್ಲ, ಆ ಮನೆಯ ಓನರ್ ಇಲ್ಲೇ ಇದ್ದಾರೆ. ಮೇಡಮ್, ನಿಮ್ಮ ಮನೆಯನ್ನ ನಾವು ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀವಿ ಈಗ. ಅಂದ್ರೆ ಎಲ್ಲ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದೀವಿ. ಸುಮಾರು ಜನರಿಗೆ ಮನೆ ಕಟ್ಟೋ ಆಸೆ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ RCC ಅವರು ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ನಿಮ್ಮ ಮನೇನ ಅಷ್ಟು ನೀಟಾಗಿ ಕಟ್ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಚೆನ್ನಾಗಿ ನೀಟಾಗಿ ಕಟ್ಕೊಟ್ಬಿಟ್ಟಿದ್ದಾರೆ. ಮಕ್ಕಳು ಸ್ವಲ್ಪ ಇದು ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಚೆನ್ನಾಗಿದೆ ಮನೆ. ಎಲ್ಲರೂ ಬಂದಿರೋರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಇದು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ನೀವು ಈಗ ಏನೋ ಒಂದು ಅನ್ಕೊಂಡಿರ್ತೀರ ಮನೆ ಕಟ್ಟೋ ಮುಂಚೆ, ಅದಾದ್ಮೇಲೆ ಬೇರೆ ತರ ಆಗ್ಬಹುದು. ಸೊ ಆ ತರದೆಲ್ಲ ಆಯ್ತಾ ಹೆಂಗೆ? ಇಲ್ಲ ನೀವು ಅನ್ಕೊಂಡಂಗೆ ಮನೆ ಆಯ್ತಾ? ಇದು ಯಾವ್ದ್ರಿ? ನಮ್ಮ ಮಕ್ಳು ಅವ್ರು ಏನ್ ಡ್ರೀಮ್ ಇದು ಮಾಡಿದಾರೋ ಆ ತರನೇ ಕಟ್ಸ್ಬೇಕು ಅಂತ ಅವ್ರು ಇಷ್ಟದ ಬಂದಂಗೆ. ನಾವ್ ಏನ್ ಟೆನ್ಷನ್ ಮಾಡ್ಕೊಂಡಿಲ್ಲ. ಮನೆ ಹತ್ರನೇ ಸರಿಯಾಗಿ ಬರೋದು ಇಲ್ಲ, ಎಲ್ಲ ಅವರೇ ಪ್ಲಾನ್ ಮಾಡಿ ಇದು ಅದು ತಗೊಳ್ಳೋದ್ರಿಂದ ಎಲ್ಲ ಅವರೇ ಮಾಡ್ಕೊಟ್ಟು ಅವರೇ ಪ್ಲಾನ್ ಮಾಡಿ ಹಿಂಗ ಮಾಡ್ಬೇಕು. ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಮಾಡಿದ್ದು. ಏನು ಸ್ವಲ್ಪ ಸಣ್ಣ ಪುಟ್ಟಾಗ ಇದಿತ್ತು, ಹಂಗ ಅದನ್ನ ಡಿಲೇ ಆದ್ರೂ ಮಾಡ್ಕೊಟ್ಬಿಟ್ರು. ಓಕೆ, ಓಕೆ. ಇನ್ನು ಕೆಲಸ ಐತೆ. ಈಗ ಅವ್ರು ಹೇಳಿರೋ ಟೈಮ್ಗೆ ಮಾಡಿ ಕೊಟ್ರಾ ಅಥವಾ ಹೆಂಗೆ? ಇನ್ನೂ ಜಾಸ್ತಿ ಟೈಮ್ ತಗೊಂಡ್ರಾ? ಯಾವ ರೀತಿ? ಇಲ್ಲ, ಅವರು ಏಪ್ರಿಲ್ಗೆ ಕೊಡ್ತೀವಿ ಅಂತ ಇದು ಮಾಡಿದ್ರು. ನಮ್ಗೆ ಫೆಬ್ರವರಿಗೆ ನಮ್ಗೆ ಬೇಕೇ ಬೇಕು ಅಂತ ಅವ್ರು ಮಾಡ್ಕೊಟ್ರು. ಫೆಬ್ರವರಿಲಿ 1-2 ತಿಂಗಳು ಮುಂಚೆನೆ. ಯಾಕಂದ್ರೆ ಇನ್ನೊಂದು 2-3 ತಿಂಗಳು ನಮ್ಗೆ ವೇಸ್ಟ್ ಆಗುತ್ತೆ, ಟೈಮ್ ಇದು ಇಲ್ಲ ನಮ್ಗೆ, ಒಳ್ಳೆ ದಿನ ಬಂದಿಲ್ಲ, ಅದಕ್ಕೋಸ್ಕರ ಅದು ವೇಸ್ಟ್ ಆಗುತ್ತೆ ಅಂತ ನಾವು ಬೇಡ, ಬೇಗ ಬೇಕು ನಮ್ಗೆ ಅಂತ ಫೆಬ್ರವರಿಗೆ ಮಾಡಿದ್ರು ನಾವು. ಅವರು ಮಾಡ್ಕೊಟ್ರು. ಈಗ ನಮ್ಮ ಕಾರ್ಯಕ್ರಮನ ನೋಡೋರು ಒಂದಿಷ್ಟು ಜನ ಈಗ RCC ಅವ್ರಿಗೆ ಹಂಗಾದ್ರೆ ನಾವು ಬಿಲ್ಡಿಂಗ್ ಕೊಡ್ಬಹುದಾ ಮಾಡೋದಕ್ಕೆ ಅನ್ನೋ ತರ ಒಂದು ಬರುತ್ತೆ ತಲೆಗೆ. ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಕೊಡ್ಬೋದು,
ಕೊಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ. ಏನ್ ಹೇಳಿದ್ರು ಅವರು ಸಿಸಿ ಅವರು ಹನುಮಂತ್ ಸರ್ನು ಚೆನ್ನಾಗಿ ನಮ್ಗೆ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ನಮ್ಮ ಮಕ್ಳು ಏನ್ ಹೇಳ್ತಾರೋ ಅದೆಲ್ಲ ಮಾಡ್ಕೊಡು, ಎಲ್ಲ ಇದು ಮಾಡಂತ ಅವ್ರು ಎಂಕರೇಜ್ ಮಾಡಿದ್ರು. ನೀವೇನು ಕಷ್ಟ ಇದು ಮಾಡ್ಬೇಡಿ, ನಾವಿರ್ತೀವಿ, ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ, ಏನ್ ಪ್ರಾಬ್ಲಮ್ ಇದ್ರೆ ನಮ್ಗೆ ಹೇಳಿ ಅಂತ ಹೇಳಿದ್ದಾರೆ. ಮಾಡ್ಕೊಟ್ಟಿದ್ವಿ, ಅದೆಲ್ಲ ಪರವಾಗಿಲ್ಲ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಾವು ಅದೇ ಮಕ್ಳಿಗೆ ಅವ್ರು ಇದಾರಲ್ಲ, ನಮ್ಗೇನಿದೆ ಏನು ನಿಮ್ಗೆ ಇದಿದ್ರು ಅವ್ರ ಹತ್ರ ಹೇಳಿ ಅವ್ರು ಮಾಡ್ಕೊಡ್ತಾರೆ ಅಂತ ನಾವು ಇದು ಮಾಡಿದೀವಿ. ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಮಕ್ಕಳು ಸೇರಿ ಅಂತ ಅವ್ರಿಗೂ ಅವ್ರ ಮೇಲೆ ತುಂಬಾ ಇದು ಕಾನ್ಫಿಡೆಂಟ್, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ. ಈಗ ತುಂಬಾ ಖುಷಿ ಇದೆ ಹಂಗಾದ್ರೆ ನಿಮ್ಗೆ? ಖುಷಿ ಇದೆ. ಒಂದೊಂದು ಸಣ್ಣ ಸಣ್ಣ ಪುಟ್ಟದೆಲ್ಲ ಸ್ವಲ್ಪ ಇದಿದೆ, ಮನೆಗೆ ಬಂದ್ಮೇಲೆ ಅದನ್ನು ಸರಿ ಮಾಡಿ ಕೊಡ್ತಾ ಇದ್ದಾರೆ. ಈಗಲೂ ಮಾಡ್ತಿದ್ದಾರೆ, ಫಿನಿಶಿಂಗ್ ಟಚ್ ನಮಗೂ ಟೆನ್ಷನ್ ಇತ್ತು, ಇದೆಲ್ಲ ಇತ್ತು ಅಂತ. ಆಮೇಲೆ ಬಂದು ಮಾಡ್ಕೊಟ್ಟಿದ್ವಿ ಸರ್. ಇಲ್ಲಿಂದ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಏನು ಸೇಮ್ ಕೆಳಗಡೆ ಏನ್ ಪಾರ್ಕಿಂಗ್ ಅಲ್ಲಿ ಇಟ್ಟಿದ್ವಲ್ಲ, ಅದೇ ತರ ಡೋರ್ ಇದು, ಅದೇ ತರ ಸೇಮ್ ಟೀಕ್ ವುಡ್ ಗಾನ ಟೀಕ್ ಡೋರ್ ಇಟ್ಟಿದೀವಿ. ಸೈಜ್ ಕೂಡ 6x4 ಹಾಕಿದೀವಿ. ಎಲ್ಲಾನು ಒಂದು ಲಕ್ಸುರಿ ಸೆಗ್ಮೆಂಟ್ ಗೆ ಬಂದಿದೆ ಸರ್. ಬಾಡಿಗೆ ಏನು ಕಡಿಮೆ ಏನಾಗಿಲ್ಲ. ಬಾಗಿಲಂತೂ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಇಲ್ಲಿ ಎಂಟ್ರ್ ಆದ್ರೆ ಇಲ್ಲೇನಂದ್ರೆ ಅಲ್ಲಿ ಕೆಳಗಡೆ ಒಂದು ರೂಮು ಮತ್ತೆ ಹಾಲ್ ಎಲ್ಲ ಇತ್ತು. ಇಲ್ಲೇನಂದ್ರೆ ಇಷ್ಟು ದೊಡ್ಡದಾಗಿ ಒಂದು ಲಿವಿಂಗ್ ಕಮ್ ರೂಮ್ ಕಮ್ ಹಾಲ್ ಮಾಡ್ಬಿಟ್ಟಿದೀವಿ. ಇದು ಕೂಡ ಅಗೇನ್ ಗ್ರಾನೈಟ್ ಎಲ್ಲ ಕೆಳಗಡೆ ನೋಡಿದ್ವಲ್ಲ, ಅದು ಯಾರ ಪ್ಲಾನ್? ಅದು ನಿಮ್ ಪ್ಲಾನ್ ಅಥವಾ ಮನೆ ಓನರ್ ಪ್ಲಾನ್? ಅಂದ್ರೆ ಅದು ನಮ್ ಗ್ರಾನೈಟ್ ಉಳಿದಿರುತ್ತಲ್ಲ ಸರ್, ಉಳಿದಿದ್ದಾಗ ಅದನ್ನ ಸ್ವಲ್ಪ ಲೇಬರ್ ಚಾರ್ಜಸ್ ಅಂತ ಇಸ್ಕೊಂಡು ಮಾಡ್ಕೊಡ್ತೀರಾ? ಹಾಳು ಮಾಡಲ್ಲ ಅದನ್ನ? ವೇಸ್ಟ್ ಅಲ್ಲ ಸರ್, ಯೂಸ್ ಆಗಲ್ಲ. ಯಾಕಂದ್ರೆ ಎಕ್ಸ್ಟ್ರಾ ಆರ್ಡರ್ ಮಾಡಿ ತಂದ್ಬಿಟ್ಟಿರ್ತೀವಿ. ಸಮ್ಟೈಮ್ಸ್ ಏನು ಮೆಜರ್ಮೆಂಟ್ ಕೊಡ್ಬೇಕಾದ್ರೆ ವೇರಿಯೇಷನ್ ಆಗಿರುತ್ತೆ. ಆವಾಗ ಉಳಿದಿರೋದನ್ನ ಈ ತರ ಯುಟಿಲೈಸ್ ಮಾಡ್ಕೊಂಡು. ಇದು ಅಡುಗೆ ಮನೆ ಸರ್. ಇಲ್ಲಿ ಬಂದ್ರೆ ಸೇಮ್ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಿದ್ವಲ್ಲ, ಅದೇ ತರ ಇಲ್ಲೊಂದು ಸಿಂಕ್ ಇದೆ. ಸೇಮ್ ಅಲ್ಲಿ ಏನ್ ಕೊಟ್ಟಿದ್ರೆ ಅದೇ ತರ ಇದೆ, ಅದೇ ತರ ಸೇಮ್ ಅದೇ ತರ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಅಲ್ಲೂ ಕೂಡ ಎಲ್ಲ ಫೆಸಿಲಿಟೀಸ್ ಪ್ಲಾನ್ ಮಾಡಿದೀವಿ. ಮತ್ತೆ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಕಿಚನ್ ಇದೆ. ಕಿಚನ್ ಕೂಡ ಕಾಂಪ್ಯಾಕ್ಟೆಡ್ ಆಗಿ ಸಫಿಶಿಯಂಟ್ ಆಗಿದೆ. ಒಂದೇ ಒಂದು ಎಕ್ಸ್ಟ್ರಾ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಯುಟಿಲಿಟಿ ಕೂಡ ಇದೆ ಸರ್. ಕೆಳಗಡೆ ಪಾರ್ಕಿಂಗ್ ಇರೋದ್ರಿಂದ ಅಲ್ಲಿ ಕೊಡಕ್ಕಾಗಿಲ್ಲ. ಇಲ್ಲಿ ಅದನ್ನ ಕೊಟ್ಟಿದ್ದೀರಾ? ಯುಟಿಲಿಟಿ ಏರಿಯಾ ಕೊಟ್ಬಿಟ್ಟಿದೀವಿ ಸರ್. ದೇವ್ರ ಮನೆ ಕೆಳಗಡೆ ಏನ್ ಸೈಜ್ ಇತ್ತು ಅದೇ ಸೈಜ್ ದೇವ್ರ ಮನೆ ಕೊಟ್ಟಿದೀವಿ. ಇಲ್ಲೂ ಒಂದು ವಿಂಡೋ ಕೊಟ್ಬಿಟ್ಟಿದೀವಿ. ಎಲ್ಲೂನು ಜಾಗ ವೇಸ್ಟೇಜ್ ಮಾಡಿದಾರಂಗೆ, ಎಲ್ಲೂ ಏನು ವೇಸ್ಟೇಜ್ ಅನ್ನೋದಿಲ್ಲ. ನಾನ್ ಕೆಳಗಡೆ ಓನರ್ನ ಮಾತಾಡ್ಸ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಸರ್, ನೀವು ಹೇಳಿರೋ ಡೇಟ್ಗಿಂತ ಮುಂಚೆ ಕೊಟ್ಟಿದ್ದೀರಾ ಅಂತ. ಹೆಂಗ್ ಸಾಧ್ಯ ಆಗುತ್ತೆ ಸರ್ ಇದು? ಅಂದ್ರೆ ಸರ್ ಇವಾಗ ನಮ್ಗೆ ಇನ್ ಫಿನಿಶಿಂಗ್ ಅಲ್ಲಿ ಇದ್ದಾಗ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೊಂಡಿದೀವಿ. ಅಂದ್ರೆ ಸ್ಟ್ರಕ್ಚರ್ ವೈಸ್ ಏನು ಮಾಡಕ್ಕಾಗಲ್ಲ ಸರ್. ಡ್ಯೂರಿಂಗ್ ಪೀರಿಯಡ್ ಏನ್ ಬಿಡ್ಬೇಕು ಅದ್ ಬಿಡ್ಲೇಬೇಕು. ಅದೇ ಒಂದ್ 20 ದಿವಸ ಕೆಲಸ ಮಾಡಿದ್ವಿ ಅಂದ್ರೆ ಒಂದ್ ಮೋಲ್ಡ್ ಬರುತ್ತೆ. ಮತ್ತೆ ಅದಾದ್ಮೇಲೆ ಒಂದು 10-15 ದಿವಸ ನಿಲ್ಸ್ಲೇಬೇಕು. ಎಲ್ಲೆಲ್ಲಿ ಮ್ಯಾಂಡೇಟರಿ ನಿಲ್ಸ್ಬೇಕು ಅಲ್ಲೆಲ್ಲ ನಿಲ್ಸ್ತೀವಿ. ಬಟ್ ಫಿನಿಶಿಂಗ್ ಕೆಲಸಗಳು ಬಂದಾಗ ಅಂದಾಗ ಅಂದ್ರೆ ನಮ್ಗೆ ಇವಾಗ ಇವ್ ಟೈಲ್ಸ್ ಹಾಕೋದನ್ನ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ವೈರಿಂಗ್, ಪ್ಲಂಬಿಂಗ್ ಅವನ್ನೆಲ್ಲ ಏನಂತಂದ್ರೆ ಮಲ್ಟಿಪಲ್ ಟೀಮ್ಸ್ ಅಟ್ ಎ ಟೈಮ್ ಮಾಡ್ಬೋದು. ಅಂತವನ್ನೆಲ್ಲ ಸ್ಪೀಡ್ ಅಪ್ ಮಾಡ್ಕೊಂಡು ಒಂದು ಸೈಟ್ ಇದ್ರೆ ನಮ್ಗೆ ಪ್ರತಿ ಒಂದು ಅಂದ್ರೆ ಕನ್ಸ್ಟ್ರಕ್ಷನ್ ಪ್ಲಾನ್ ಇಂದ ಹಿಡಿದು ಬಿಲ್ಡಿಂಗ್ ಅಪ್ರೂವಲ್ ಇಂದ ಹಿಡಿದು A to Z ಏನ್ ಬೇಕಾದ್ರೂ ನೀವು ಮಾಡ್ಕೊಡ್ತೀರಾ. ಇಷ್ಟೆಲ್ಲ ಮಾಡಿದ್ದಕ್ಕೆ ಎಷ್ಟು ಗ್ಯಾರಂಟಿ ಕೊಡ್ತೀರಾ ನೀವು? ಸರ್ ಇದೆಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 15 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್. ಗ್ಯಾರಂಟಿ ಕೊಡ್ತೀರಾ? ಏನಾದ್ರೂ ಅದ್ರ ಒಳಗಡೆ ಏನಾದ್ರೂ ಆದ್ರೆ ನೀವೇ ಬಂದು ಹ್ಯಾಂಡಲ್ ಮಾಡ್ತೀವಿ? ನಾವೇ ಮಾಡ್ತೀವಿ. ಆಮೇಲೆ ನಾವ್ ಹೆಂಗ್ ಗ್ಯಾರಂಟಿ ಕೊಡ್ತೀವಿ ಅಂತಾನು ಕೇಳ್ಬೋದು ಸರ್. ಇದು ಮಾಡಿರೋದೇ ಒಂದು ಲೋ ಬಜೆಟ್ ಅಲ್ಲಿ ಮಾಡಿರ್ತೀವಿ, ಲೋ ಪ್ರಾಫಿಟ್ ತಗೊಂಡ್ ಮಾಡಿರ್ತೀವಿ. ಹೆಂಗ್ ವಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಸ್ಟ್ರಕ್ಚರ್ ವೈಸ್ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಒಂದು ಪ್ಯಾಕೇಜ್ ತಗೊಂಡಿರ್ತೀವಿ, ಅದ್ರಲ್ಲಿ ಏನೋ ಸ್ವಲ್ಪ ಐಟಮ್ ಪ್ಲಸ್ ಆರ್ ಮೈನಸ್ ಕಡಿಮೆ ಇತ್ತು ಅಂತಂದ್ರೂ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಬೇಕಾದಾಗ ನಾವು ರಿಕ್ವೆಸ್ಟ್ ಮಾಡಿ ಕಸ್ಟಮರ್ ಹತ್ರ ಹೇಳಿ ಇದೆಲ್ಲ ಈ ತರ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿ ಸ್ಟ್ರಕ್ಚರ್ ವೈಸ್ ಎಲ್ಲ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಮತ್ತೆ ಫಿನಿಶಿಂಗ್ ಐಟಮ್ಗಳು ಬಂದಾಗ ಈ ಟೈಲ್ಸ್ ಅದು ಇದನ್ನೆಲ್ಲಾನು ಆಲ್ಮೋಸ್ಟ್ ಓನರ್ ಚಾಯ್ಸ್ಗೆ ಬಿಟ್ಬಿಡ್ತೀವಿ. ಅವ್ರ ಬಜೆಟ್ ಮೇಲೆ ಪ್ಲಾನ್ ಮಾಡತ್ತಾರ. ಅಂಡ್ ಎಲ್ಲ ಪ್ರಾಡಕ್ಟ್ ನಾವೇನ್ ಮಾಡ್ತೀವಿ, ಸ್ವಿಚಸ್ ತಗೊಂಡ್ರು ಮತ್ತೆ ಪ್ಲಂಬಿಂಗ್ ಫಿಕ್ಚರ್ಸ್, ಡೋರ್ಸ್, UPVC ಎಲ್ಲಾನು ಕೂಡ ವಾರಂಟಿ ಇರೋ, ನಮಗ್ ವಾರಂಟಿ ಎಲ್ಲಿ ಕೊಡ್ತಾರಲ್ಲ ಅಂತ ಕಡೆನೆ ಪರ್ಚೇಸ್ ಮಾಡ್ತೀವಿ. ನಾವು ನಮ್ಮೆಲ್ಲ ರಿಸ್ಕ್ ಹೇಳ್ಕೊಂಡು ಕುಂತ್ಕೊಳಕ್ ಆಗಲ್ಲ. ನಾವೇನ್ ಮಾಡ್ಬೋದು, ವರ್ಕ್ಮೆನ್ಶಿಪ್ ಮಾಡ್ಬೋದು, ಕೆಲಸ ನೋಡ್ಬೋದು. ಈಗ ಯಾರ್ ಬೇಕಾದ್ರೂ ಬಂದು ನಾವ್ ಮಾಡಿದ ಬಿಲ್ಡಿಂಗ್ ಅಂಡುಲೇಷನ್ ಇದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಸರ್. ಲೈಟ್ ಹಾಕಿದೀವಿ ಅಂತ ಹೇಳಿದ್ರೆ ಅದ್ರ ಕೆಳಗಡೆನೆ ಗೊತ್ತಾಗ್ಬಿಡುತ್ತೆ. ಬಟ್ ಆ ತರದ್ ಎಲ್ಲೂನು ಅಬ್ಸರ್ವ್ ಮಾಡಿದ್ರೆ ಎಲ್ಲೂನು ಕಾಣಕ್ಕೆ ಚಾನ್ಸೇ ಇಲ್ಲ. ಆ ವರ್ಕ್ಮೆನ್ಶಿಪ್ ಇದ್ದಾಗ ನಾವು ಆರಾಮಾಗಿ
ವಾರಂಟಿ ಗ್ಯಾರಂಟಿಗೆಲ್ಲ ಏನ್ ಭಯ ಬೀಳೋ ಅವಶ್ಯಕತೆ ಇರಲ್ಲ. ಸೂಪರ್ ಸರ್, ನನಗಂತೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ RCC ಅವರನ್ನು ನಾವು ಇವತ್ತು ಫಸ್ಟ್ ಟೈಮ್ ಅಲ್ಲ ತೋರಿಸ್ತಿರೋದು, ಈಗಾಗಲೇ ಸುಮಾರು ವಿಡಿಯೋಸ್ಗಳಲ್ಲಿ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ. ಆಮೇಲೆ ನಮ್ಮ ವೀಕ್ಷಕರು ಎಲ್ಲ ಮನೆಗಳನ್ನು ಸುಮಾರು ಜನ ನೋಡಿದ್ದಾರೆ, ಸುಮಾರು ಜನ ಕರೆ ಮಾಡಿನೂ ಕೂಡ ಮಾತಾಡಿದ್ದಾರೆ, ಮತ್ತೆ ನಿಮಗೆ ಒಂದು ಕೆಲಸಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದು ನಮಗೂ ಕೂಡ ತುಂಬಾ ಖುಷಿಯಾದಂತ ವಿಚಾರ. ಯಾವುದೋ 1-2 ಮನೆಯನ್ನ ಮಾಡಿರುವಂತದ್ದಲ್ಲ, ಈಗ ರೈಟ್ ನಾವು 90ಕ್ಕಿಂತ ಅಧಿಕ ಪ್ರಾಜೆಕ್ಟ್ಗಳಲ್ಲಿ RCC ಬಿಸಿ ಇದೆ. ಎಸ್ ಅಲ್ವಾ? ಅದು ಬೆಂಗಳೂರು ಮಾತ್ರನಾ ಅಥವಾ ಬೇರೆ ಬೇರೆ ಕಡೆ? ರೈಟ್ ನಾವು ಬೆಂಗಳೂರು ತುಮಕೂರಲ್ಲಿ ಮಾತ್ರ ಮಾಡ್ತಾ ಇದೀವಿ. ಯುಗಾದಿಯಿಂದ ಮೈಸೂರು ಸ್ಟಾರ್ಟ್ ಮಾಡ್ತಿದ್ದೀರಾ? ಓಕೆ, ನಿಮ್ಗೆ ನಿಮ್ಮ ಹತ್ರ ಏನಾದ್ರು ಪ್ಲಾನ್ ಇದ್ರೆ ಅದೇ ರೀತಿ ಮಾಡ್ಕೊಡೋದಕ್ಕೂ RCC ಅವರು ರೆಡಿ ಇದ್ದಾರೆ. ಸೊ ನಾನು ಯಾಕೆ ಇಷ್ಟು ವಿಸ್ತಾರವಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಈ ಮನೆಯನ್ನ ತೋರಿಸಿದೀನಿ ಅಂತ ಹೇಳಿದ್ರೆ, ಒಂದು ಬಜೆಟ್ ತುಂಬಾ ಕಡಿಮೆ ಇದೆ, ಇನ್ನೊಂದು RCC ಅವರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಇಷ್ಟೊತ್ತು ಇಲ್ಲಿದ್ದು ನಾವು ಇಂಟರ್ವ್ಯೂ ಅಲ್ಲಿ ಏನ್ ತೋರಿಸ್ತಿರ್ತೀವಿ ಅದು ಸ್ವಲ್ಪನೇ ಸ್ವಲ್ಪ, ಆದ್ರೆ ನಾವು ಶೂಟಿಂಗ್ ಬಂದಾಗ ಇಡೀ ಒಂದೊಂದು ದಿನಾನೇ ಇಲ್ಲಿ ಕಳೆದು ಬಿಡ್ತೀವಿ. ಸೊ ಅಷ್ಟೊತ್ತು ಇದ್ದು ಇದನ್ನ ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಾ, ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿ RCC ಅವರ ಕಾಂಟ್ಯಾಕ್ಟ್ ನಂಬರ್ ಏನು ಕಾಣಿಸ್ತಾ ಇದೆ, ಸೊ ಅವರಿಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ. ಮನೆ ಹೆಂಗ್ ಬಂದಿದೆ? ಸೂಪರ್ ಆಗೈತಾ? ಇಂಟೀರಿಯರ್ ಅದೆಲ್ಲ ಹೆಂಗಿದೆ? ಖುಷಿ ಆಯ್ತಾ ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ರೋಹಿತ್ ಸರ್ ಮತ್ತೆ ಪೂಜಾ ಅದೇ ಸಖತ್ ಖುಷಿ ಆಯ್ತಾ? ಚೆನ್ನಾಗಿ ಬಂದಿತ್ತ ಮನೆ? ಅವ್ರು ಹೆಂಗ್ ಅನ್ಕೊಂಡಿದ್ದಾರೆ ಹಂಗೆ ಬಂದಿದೆ ಮನೆ, ಚೆನ್ನಾಗಿ ಬಂದಿದೆ. ಎಕ್ಸಿಕ್ಯೂಷನ್ ಹೆಂಗ್ ಬಂದಿದೆ? ಚೆನ್ನಾಗಿ ಬಂದಿದೆ. ಅವರು ಹೇಳಿದ್ರು ತುಂಬಾ ಅಡ್ಜಸ್ಟ್ಮೆಂಟ್ ಇತ್ತು. ಫಸ್ಟ್ ಅವ್ರು ಬೇರೆ ತರ ಹೇಳಿದ್ರು, ಆಮೇಲೆ ಅವ್ರ ಕರೆಕ್ಷನ್ ಹೇಳಿದಾಗ ನೀವು ಅದು ತಗೊಂಡ್ ಮಾಡಿದ್ರ ಅಂತ ಹೇಳಿದ್ರು. 6 ತಿಂಗಳೇ ಆಗಿದ್ದು ನಾನು ಪೂಜೆ ಮಾಡ್ಕೊಂಡು ಹೋಗಿ. ಈಗ 6 ತಿಂಗಳಿಗೆ ದೊಡ್ಡ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಎಬ್ಬಿಸಿದ್ದಾರೆ. ವರ್ಷಕ್ಕೆ ಕೊಟ್ಟರೆ ಇನ್ನೂ ದೊಡ್ಡ 5-6 ಫ್ಲೋರ್ ಹತ್ತಿಸ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವ್ರಿಗೆ ಒಪ್ಪಿಸಿ ಆದಷ್ಟು ಯಾರೇ ಕೂಡ ಬಿಲ್ಡಿಂಗ್ ಮಾಡಿಸಿ.